ಬೇರೆ ಬೇರೆ ಕಾರಣಗಳಿಗಾಗಿ ಇದು ನನಗೆ ತುಂಬ ವಿಶೇಷ ಸಂದರ್ಭ. ಯಾಕಂದರೆ ಇಲ್ಲಿಯ ಗುರುಗಳು ಬಸವರಾಜಣ್ಣ ಎಲ್ಲರೂ ಸೇರಿ ಕೆಲ ಬಾರಿ ನನ್ನನ್ನು ಈ ಜಾಗಕ್ಕೆ ಕರೆದರೂ ಕೂಡ ನನಗೆ ಬರುವುದು ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತು ಅದು ಸಾಧ್ಯ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ, ನನಗೆ ಅತ್ಯಂತ ಪ್ರಿಯರಾದ ಲಕ್ಷ್ಮೀಶ್ ಗೋಳ್ಪಾಡಿಯವರ ಜೊತೆಗೆ ನಿಮ್ಮ ಮುಂದೆ ಇದ್ದೇನೆ. ಈ ಎರಡು ಕಾರಣಗಳಲ್ಲದೆ ನಮ್ಮನ್ನು ಬೆಸೆಯುವ ವಚನಗಳು ಅನ್ನುವ ಮೂರನೆಯ ಸೆಳೆತ ಕೂಡ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಬಹಳ ವಿಶೇಷವಾದ ಒಂದು ವಾತಾವರಣದಲ್ಲಿ, ಅತ್ತ ಬಿಸಿಲು ಅಲ್ಲದ ಅತ್ತ ಮಳೆಯೂ ಅಲ್ಲದ ಒಂದು ಪ್ರಶಾಂತ ಈ ಸನ್ನಿವೇಶದಲ್ಲಿ ನಾನು ತುಂಬ ಪ್ರೀತಿಯಿಂದ ನಿಮ್ಮೆಲ್ಲರನ್ನೂ ಕೂಡ ಇಂಥದ್ದೊಂದು ಒಳ್ಳೆಯ ಕೆಲಸಕ್ಕಾಗಿ ಸೇರಿರುವ ಒಳ್ಳೆಯ ಮನಸ್ಸುಗಳಿಗೆ ನಮಸ್ಕರಿಸ್ತೇನೆ. ವಾಸ್ತವಿಕವಾಗಿ ನಾನು 1 ಗಂಟೆಯ ಮೊದಲೇ 9:30 ಹೊತ್ತಿಗೆ ಇರಬೇಕಾಗಿತ್ತು. ಅದಕ್ಕೆ ಬಾರದೇ ಇರುವುದನ್ನು ನಾನು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಹೇಳುವುದಕ್ಕಿಂತ ಕಾಲವನ್ನು ಮೀರಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ವಚನವನ್ನು ಕೊಟ್ಟು ಈ ವಚನದ ಕುರಿತು ಮಾತಾಡಿ ಅಥವಾ ಅದರ ಕುರಿತಂತೆ ಕೊಟ್ಟು ನಿಮ್ಮ ಮಾತಿನ ನಡೆಯಲ್ಲಿ ಅಂತ ಹಿರಿಯರು ಹೇಳಿದ್ದಾರೆ. ಆ ವಚನ ಆದಯ್ಯ ಅನ್ನುವ ವಚನಕಾರರ ಒಂದು ವಚನ. ಈ ಸೌರಾಷ್ಟ್ರ ಮಹೇಶ್ವರ ಅನ್ನುವ ಅಂಕಿತ ನಾಮದ ಜೊತೆಗೆ ಬರೆಯುವ ಅಥವಾ ಹೇಳಿದ ವಚನಗಳ ಕರ್ತೃ ಆದಯ್ಯ ಅವರು. ಬಹುಶಃ ಸೌರಾಷ್ಟ್ರದಲ್ಲಿ ಒಂದು ಭಗವಂತನ ಸ್ಥಾಪನೆಗೆ ಕೂಡ ಕಾರಣರಾದವರು ಅನ್ನುವ ಉಲ್ಲೇಖ ಕೂಡ ನಾನು ಗಮನಿಸಿರುವಂಥದ್ದು. ಎಷ್ಟೋ ವಚನಗಳು, ವಚನಕಾರರು ಮತ್ತು ಅನೇಕ ಇವತ್ತು ಶಿವಶರಣರು ಬರೆದ ವಚನಗಳ ಸಮಗ್ರ ಸಂಪುಟವನ್ನು ನೋಡಿದರೆ ಪ್ರತಿ ಬಾರಿಯೂ ಓದಿದಾಗ ಅನಿಸುತ್ತೆ ಈ ವಚನಗಳನ್ನು ನಾನು ನೋಡೇ ಇಲ್ಲ ಅಂತ. ಯಾಕಂದರೆ ಹಾಗೆ ಇದೆ, ಅದೊಂದು ಮಹಾಪೂರ್ವವಾಗಿ. ಪ್ರತಿ ವಚನಗಳು ಒಂದೊಂದು ಸಾರಿ ಓದುವಾಗಲೂ ಹೊಸ ಹೊಸ ಅರ್ಥವನ್ನು ಕೊಡ್ತವೆ ಅನ್ನೋದು ಒಂದು ಸಂಗತಿ. ಓದುವಾಗ ಇದಕ್ಕೆ ಮೊದಲು ಓದೇ ಇರಲಿಲ್ಲ ಅಂತ ಅದರ ಬಗ್ಗೆ ಭಾವ ಬರುವುದು ಮತ್ತೊಂದು ಸಂಗತಿ. ನನಗೆ ಆದಯ್ಯನ ವಚನಗಳನ್ನು ನೀವು ಮಾತಾಡಬೇಕು ಅಂತ ಬಸವರಾಜ ರಾಯಚೂರು ಅವರು ನನಗೆ ಕೇಳಿಕೊಂಡಾಗ ಒಂದು ಸಾರಿ ನಾನು ದಂಗಾದೆ. ಯಾಕೆಂದರೆ ನನಗೆ ಆದಯ್ಯನ ವಚನಗಳು ಯಾವುದಂತೆ ನನಗೆ ಮರೆತು ಹೋದಷ್ಟು ಇಲ್ಲವಾಗಿತ್ತು ನನ್ನ ಮನಸ್ಪಟಲದಲ್ಲಿ. ಮುಂದೆ ಅವರ ಮುಖಾಂತರ ನಾನು ಆ ಪುಸ್ತಕವನ್ನೊಂದಿತ್ತು ವಾಟ್ಸ್ಯಾಪಿನ ಮೂಲಕ ಅಷ್ಟು ವಚನಗಳನ್ನು ತರಿಸಿಕೊಂಡು ಓದಿದ್ದರ ಕಾರಣವಾಗಿ ನಾನಿವತ್ತು ನಿಮ್ಮ ಮುಂದೆ ನಿಲ್ಲುವ ಧೈರ್ಯ ಮಾಡಿದ್ದೇನೆ. ಮಹಾಪೂರದ ಒಂದು ಹನಿಯನ್ನು ನಾನು ರುಚಿಸಿದ್ದೇನೆ ಅಂದ ಮಾತ್ರಕ್ಕೆ ಅಥವಾ ಒಂದು ಹನಿ ನನ್ನ ಮೇಲೆ ಸಿಡಿಯಿತು ಅಂದ ಕಾರಣಕ್ಕೆ ನನಗೆ ಎಲ್ಲವೂ ದಕ್ಕಿತು ಅಂತ ಅಲ್ಲ. ಅದೇ ಅರ್ಥದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಈ ಆದಯ್ಯನ ವಚನಗಳನ್ನು ನಾನು ಓದುವಾಗ ನನಗೆ ಯಾವ ಭಾವ ವಿಸ್ತಾರಕ್ಕೆ ಅದು ನನ್ನನ್ನು ತಲುಪಿತು ಅಥವಾ ಮುಟ್ಟಿತು ಅನ್ನೋದನ್ನಷ್ಟೇ ನನ್ನ ಯೋಚನಾ ಕ್ರಮಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದು ಮಾತ್ರ ನನ್ನ ಕೆಲಸ. ಇದನ್ನಿಷ್ಟಂ ಅನ್ನುವ ಅರ್ಥವನ್ನು ಹೇಳುವುದನ್ನಾಗಲಿ, ಇದೇ ಅದರ ಅರ್ಥ ಅನ್ನುವ ನಿರ್ಣಯ ಹೇಳುವುದಾಗಲಿ ನನ್ನ ಉದ್ದೇಶ ಅಲ್ಲ. ಬಹಳ ಮುಖ್ಯವಾಗಿ ವಚನಕಾರರು ಅಂತಂದ ಅಧ್ಯಾತ್ಮ ಪಥವೇ ಸ್ವಲ್ಪ ನನಗೆ ಬೇಸರದ ವಿಷಯ ಏನು ಅಂತಂದರೆ, ಇದನ್ನು ಒಂದೊಂದು ವಲಯದವರು ಸೀಮಿತ ಮಾಡಿಕೊಂಡು ತಮ್ಮ ಗುತ್ತಿಗೆದಾರರು ತಾವು ಅನ್ನುವ ಹಾಗೂ ವಾರಸುದಾರರು ತಾನು ಅನ್ನುವ ಹಾಗೂ ವಚನಗಳ ಮೇಲೂ ಒಂದು ಆಕ್ರಮಣ ನಡೀತಾ ಇದೆ. ವೈಯಕ್ತಿಕವಾಗಿ ನನಗೆ ಏನು ಬಾಧೆಗಳಿಲ್ಲ. ಯಾಕಂದರೆ ನನ್ನ ಪಾಡಿಗೆ ನಾನು ಓದುವುದಕ್ಕೆ ಯಾರ ಸ್ವಾಮಿತ್ವವನ್ನು ನಾವು ಅಧಿಕಾರವನ್ನು ಅನುಮತಿ ಕೇಳಬೇಕಾಗಿಲ್ಲ. ಯಾಕಂದರೆ ಅವರವರ ಅಧಿಕಾರ, ಅವರ ಸ್ವಾಮಿತ್ವ ಅವರಿಗೆ. ಒಂದು ಸತ್ಯ ಜಗತ್ತಿಗೆ ಬಿಟ್ಟು ಹೋದದ್ದನ್ನು ಇದು ನನ್ನದೇ ಅಂತ ಹೇಳುವುದು ಒಂದು ಅರ್ಥದಲ್ಲಿ ಬಹಳ ಸಣ್ಣತನ, ಇನ್ನೊಂದು ಅರ್ಥದಲ್ಲಿ ಅದು ತಾವು ಕಾಪಾಡಿಕೊಳ್ಳಬೇಕಾದ ಹೊಣೆ ಅಂತ ಅವರಿಗಿದ್ದರೆ ನಾನು ಅದನ್ನೇನು ಪ್ರಶ್ನಿಸುವುದಿಲ್ಲ. ಆದರೆ
ಸತ್ಯ ಯಾರ ಕೊಟ್ಟು ಅಲ್ಲದೆ ನಮಗೆಲ್ಲರಿಗೂ ದಕ್ಕಬಹುದಾದ ಒಂದು ಬಹಳ ವಿಶೇಷವಾದ ಆಯಾಮ ಅದಕ್ಕಿರೋದ್ರಿಂದ ಆ ವಚನಗಳ ಜೊತೆಗೆ ನನ್ನ ದಾರಿಯನ್ನು ನಡೆಯುವುದಕ್ಕೆ ನಮಗೇನು ತೊಂದರೆಗಳಿಲ್ಲ. ನಮ್ಮ ದಾರಿಯನ್ನು ನಡೆಯುವಾಗ ಒಬ್ಬ ಬಸವಣ್ಣ, ಒಬ್ಬ ಅಲ್ಲಮ್ಮ, ಒಬ್ಬ ಅಕ್ಕ ಅಥವಾ ಯಾವುದೇ ದಾಸ ಪರಂಪರೆಯ ಭಕ್ತರು ಅಥವಾ ಯಾವುದೇ ಆಚಾರ್ಯರು ನಮ್ಮನ್ನು ಬುದ್ಧ ಮೊದಲಾದವರು ನಡೆಸುವುದಕ್ಕೆ ನಾವು ಯಾವ ಮುಲಾಜಿಗೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಆದರೆ ವಚನಗಳು ಇವತ್ತು ಬಂದು ನಿಂತಿರುವ ಹಂತ ಮತ್ತು ವಚನಗಳು ಅದರ ಪೂರ್ವದ ಒಂದು ಸೃಷ್ಟಿ ಸ್ಥಿತಿಗೆ ಬರುವಾಗ ಇದ್ದ ಅಧ್ಯಾತ್ಮ ಜೀವಿಗಳ ಹಸಿವು ಅವು ಎರಡು ಒಂದೇ ಅಲ್ಲ ಅಂತ ನನ್ನ ಸ್ಪಷ್ಟ ತಿಳುವಳಿಕೆ. ಯಾಕೆಂದ್ರೆ ಅಧ್ಯಾತ್ಮ ಚಳುವಳಿಯ ಲೆಕ್ಕದಲ್ಲಿ ನೋಡಿದರೆ ಅದು ಚಳುವಳಿ ಅಂತ ನಾವು ಹೇಳುವ ಇವತ್ತಿನ ರೆವಲ್ಯೂಷನ್ನಿನ ಕ್ರಾಂತಿಯ ಭಾಗವಲ್ಲ. ಅದು ಆಂತರಂಗಿಕ ಸ್ಫೋಟ, ನನ್ನ ಒಳಗೆ ನಾನು ಮಾಡಿಕೊಳ್ಳುವ ಒಂದು ಹೊಡೆದಾಟ, ನನ್ನನ್ನು ನಾನು ದಾಟುವ ಒಂದು ಚಳುವಳಿ, ನನ್ನ ಒಳಗೆ ನನಗಿದ್ದಂತಹ ಮಿತಿಗಳನ್ನು, ನನ್ನ ವಿರೋಧ ಇರುವಂತಹ ನನ್ನ ಒಳಗಿನ ಶತ್ರುಗಳನ್ನು ಹೇಗೆ ದಾಟಬಹುದು ಅನ್ನುವುದನ್ನು ನಿರಂತರ ಪ್ರಶ್ನಿಸಿಕೊಂಡು ಅದರ ಜೊತೆಗೆ ತಾನು ಒಂದು ಸಂಘರ್ಷಕ್ಕೆ ಇಳಿದು ನನ್ನ ಒಳಗಿನ ಶತ್ರುಗಳನ್ನು ಗೆದ್ದ ಬಳಿಕ ಗೆಲ್ಲುವ ಪೂರ್ವದಲ್ಲಿ ಅನುಭವಿಸಿದ ಯಾತನೆಗಳನ್ನು ಮತ್ತು ಪರಿಣಾಮಗಳನ್ನು ತಾನು ತನಗೆ ಕಂಡ ಹಾಗೆ ಆಯಾ ಕ್ಷಣಕ್ಕೆ ತನ್ನ ಪಾಡನ್ನು ಹೇಳಿದ ಒಂದು ಕಥನ. ಹಾಗಾಗಿ ಅವರು ಏನನ್ನ ತನ್ನ ಬದುಕಿನ ಅನುಭವಗಳಾಗಿ ಅನುಭವಿಸಿದ್ದಾರೆ ಅದು ಖಂಡಿತಕ್ಕೂ ಇವತ್ತು ನಾವು ಭಾವಿಸುವ ಒಂದು ಪಂಥ, ಒಂದು ಕ್ರಾಂತಿ, ಒಂದು ಚಳುವಳಿ, ಒಂದು ಸಮಾಜ ಉದ್ಧಾರ ಅದರ ಉದ್ದೇಶ ಖಂಡಿತ ಅಲ್ಲ ಅಂತ ನನ್ನ ನಂಬಿಕೆ. ಹಾಗೆ ಪರಿಣಾಮವಾಗಿ ಅದು ಕಾಂಪ್ಲಿಮೆಂಟರಿ ಆಗಿ ಅದರ ಜೊತೆಗೆ ಅದು ಉಂಟಾಗಿರಬಹುದು ಹೊರತು ಅದೇ ಉದ್ದೇಶ ಆಗಿರಲಿಲ್ಲ ಅಂದಾಗ ನಾವು ಪದೇ ಪದೇ ಅಧ್ಯಾತ್ಮ ಜೀವಿಗಳಾಗಿ ಉಸಿರಾಟವೋ ನಡೆದಾಟವೋ ಊಟವೋ ಎಲ್ಲವನ್ನೂ ಮಾಡುವವರೇ ಆಗಿದ್ದುಕೊಂಡು ಕೂಡ ಬದುಕುವ ಮಾರ್ಗಗಳು ಬೇರೆ ಆದಾಗ ನಾವು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವ ಸಂದರ್ಭಗಳು ಬರ್ತಾವೆ. ನಾನು ಬಸವರಾಜ ಅಣ್ಣ ಜೊತೆಗೆ ಮಾತಾಡುವಾಗ ಅದೇ ಮಾತಾಡ್ತಾ ಹೇಳ್ತಿರ್ತೀನಿ, ನಾವು ಒಬ್ಬರಿಗೊಬ್ರು ಕಡೆಗೆ ಅಧ್ಯಾತ್ಮ ಅಂದರೆ ಎಲ್ಲರೂ ಮಾತಾಡೋದು ಜೀವ, ಜಗತ್ತು, ಭಗವಂತ ಅಲ್ವೇ ಅಂದರೆ ಇನ್ನೇನಿದೆ ಈ ಮೂರು ಬಿಟ್ಟರೆ. ಹಾಗಾಗಿ ಈ ಮೂರನ್ನೇ ಪ್ರತಿ ಜಗತ್ತು ಮಾತನಾಡೋದು, ಅದು ಯಾವ ಪಂಥ ಇರಲಿ, ಯಾವ ಪರಂಪರೆ ಇರಲಿ. ಈ ಮೂರನ್ನು ದಾಟುವ ಅಥವಾ ಈ ಮೂರನ್ನು ತಿಳಿಯುವ, ಈ ಮೂರರ ಒಳಗಿನ ಅರ್ಥಗಳನ್ನು ಹುಡುಕುವ, ಈ ಮೂರರಲ್ಲಿ ತನ್ನ ಸ್ಥಾನ ಎಲ್ಲಿ ಅಥವಾ ತಾನು ಎಲ್ಲಿರ್ತೇನೆ ಇಲ್ಲವಾಗ್ತೇನೆ ಇವುಗಳನ್ನೆಲ್ಲ ಶೋಧಿಸುವ ಮಾರ್ಗವಾಗಿ ಅಧ್ಯಾತ್ಮ ಇರುವುದರಿಂದ ಆ ಶೋಧನೆಯ ಪ್ರತಿಫಲನವಾಗಿ ನಮಗೆ ವಚನಗಳು ಕಾಣಿಸ್ತವೆ, ನಮಗೆ ಯಾವುದೋ ದಾಸ ಪರಂಪರೆಯ ಕೀರ್ತನೆಗಳು ಕಾಣಿಸ್ತವೆ. ಒಬ್ಬ ಆಚಾರ್ಯ ಪರಂಪರೆಯ ಪುರುಷರು ಹೇಳುವ 3 ಮಂದಿಯ ಸಿದ್ಧಾಂತಗಳು ಕೂಡ ಇಂಥದೇ ಹಸಿವಿನ ಶೋಧನೆಯಾಗಿ ಹುಟ್ಟಿಕೊಂಡಿವೆ. ಅಥವಾ ಒಬ್ಬ ಬುದ್ಧನ ಪ್ರಕಟಣೆ ಕೂಡ ಇದರ ಆಚೆಗಿನದೇನೂ ಅಲ್ಲ, ಅವನು ಕೂಡ ಈ 3ರ ಶೋಧನೆಗಳಲ್ಲಿ ತೊಡಗಿ ಒಂದು ಹಂತಕ್ಕೆ ಬಂದವ. ಯಾವ ಪಂಥ ಭೇದಗಳಿಲ್ಲದೆ ಇದನ್ನೊಂದು ಜೀವ ಜಗತ್ತು ಮತ್ತು ಭಗವಂತನ ಒಟ್ಟು ಅರ್ಥಿಸಿಕೊಳ್ಳುವ ಮತ್ತು ಅವರನ್ನು ತಿಳಿಯುವ, ನಮ್ಮ ಒಳಗಿನ ಜೀವ ಸಾಧ್ಯತೆಯನ್ನು ಅರಿಯುವ ಎಲ್ಲ ಆಯಾಮಗಳಲ್ಲಿ ನೋಡಬೇಕು ಅಂತ ನನ್ನ ನಂಬಿಕೆ. ನಾನು ಯಾವುದೇ ಪಂಥಗಳಿಂದ ನೋಡಬಾರ್ದು ಅನ್ನುವ ಮುಖ್ಯ ಉದ್ದೇಶದಿಂದ ನನ್ನ ಕಣ್ಣುಗಳನ್ನು ಆದಷ್ಟು ಅಗಲಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸೋತಿರಬಹುದು, ನನಗೆ ಆ ಸೋಲಿನ ಬಗ್ಗೆ ಬೇಸರವಿಲ್ಲ, ಪ್ರಯತ್ನ ಮಾತ್ರ ನಿಲ್ಲಿಸಿಲ್ಲ. ಈ ಪ್ರಯತ್ನದಲ್ಲಿ ಆದಯನ ವಚನ ನೋಡಿದಾಗ ಅವರು ಕೊಟ್ಟ ಇನ್ನಿತರ ಆದಯ ವಚನಗಳು, ಇವತ್ತೀಗ ಓದಿ ಹೇಳಿದ ನಿರೂಪಕರು ಓದಿ ಹೇಳಿದ ಒಂದು ವಚನ ಮಾತ್ರವಲ್ಲ, ಉಳಿದ ಎಲ್ಲ ವಚನಗಳನ್ನು ನೋಡಿದಾಗ ಅಲ್ಲೆಲ್ಲವೂ ಇರುವುದು ಆಂತರಂಗಿಕವಾಗಿ ಈ ಜೀವ ಸ್ಥಾನ ಯಾವುದು, ಈ ಜೀವ ಎಲ್ಲಿಗೆ ಹೋಗಲಿಕ್ಕಿದೆ, ಈ ಜೀವನ ಜೊತೆಗೆ ಇರುವ ಜಗತ್ತಿನ ಸಂಬಂಧಗಳೇನು, ಈ ಜಗತ್ತು ನನ್ನ ಜೊತೆಗೆ ನಾನು ಕಾಣುವಾಗ ಮತ್ತು ಇತರರು ಕಾಣುವುದಕ್ಕೆ ಅಧ್ಯಾತ್ಮದಲ್ಲಿ ನಡೆಯುವ ಒಬ್ಬ ಭಕ್ತನಿಗೂ ಸಾಮಾನ್ಯ ಬದುಕಿನಲ್ಲಿ ಬದುಕ್ತಾ ಇರುವವನಿಗೂ ಆಗುವ ವ್ಯತ್ಯಾಸಗಳೇನು, ಜಗತ್ತಿಗೂ ಜೀವಕ್ಕೂ ಸಂಬಂಧದಲ್ಲಿ. ಭಗವಂತನ ವಿಷಯಕ್ಕೆ ಬಂದಾಗ ಜೀವ ಜಗತ್ತಿನ ಕನೆಕ್ಷನ್ನಿನ ಜೊತೆಗೆ ಭಗವಂತನನ್ನು ಅರ್ಥೈಸಿಕೊಳ್ಳುವ ಪರಿ ಏನು ಅಂತ ಹೇಳುವಾಗ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಸಿದ್ಧಾಂತದ ದೃಷ್ಟಿಯಿಂದ ಆಗಬಹುದು. ಆದರೆ ಒಬ್ಬ ಆದಯ್ಯನಿರಬಹುದು, ಒಬ್ಬ ಅಕ್ಕ ಇರಬಹುದು, ಒಬ್ಬ ಬಸವಣ್ಣ ಇರಬಹುದು, ಒಬ್ಬ ಅಲ್ಲಮ್ಮ ಇರಬಹುದು, ಇವರು ಯಾರೂ ಕೂಡ
ಈ ಮೂರರ ಶೋಧದಲ್ಲಿ ತಮ್ಮ ತಮ್ಮ ಯಾವ ನಡೆಯಲ್ಲಿ ಉಂಟಾಗುವ ಅನುಭವದ ಛಾಪು ಇದೆ ಅದನ್ನು ಬಿಡ್ಕೊಂಡೇ ಈ ಸಂಗತಿಗಳನ್ನು ಅರ್ಥೈಸುವ ಹಾಗೆ ನಮಗಂತೂ ಕಾಣ್ತದೆ. ಹಾಗಾಗಿ ಇವತ್ತು ಈಗ ನೀವು ನೋಡಿದಿರಲ್ಲ ಒಂದು ವಚನ, ಅದು ನಮಗೆ ಅಂಗ ಅನ್ನುವ ಭಾವ ಇರುವವರೆಗೆ ಭಯ ಹೇಗೆ ಹೋಗುವುದು ಅನ್ನುವ ಮೊದಲ ಪ್ರಶ್ನೆ. ಜೀವ ಅನ್ನುವ ಭ್ರಾಂತಿ ಇರುವವರೆಗೆ ಈ ಪ್ರಕೃತಿ ಅನ್ನುವುದರಿಂದ ಬಿಡುಗಡೆ ಹೇಗೆ ಅನ್ನುವುದು ಎರಡನೆಯ ಪ್ರಶ್ನೆ. ಮನಸ್ಸು ಅನ್ನುವ ಒಂದು ಸಂಬಂಧ ಸಂಚಲನದಲ್ಲಿ ಇರುವವರೆಗೆ ಕರ್ಮ ಅದರ ಫಲಗಳಿಂದ ಬಿಡುಗಡೆ ಅಥವಾ ತೊರೆದು ಆಚೆಗೆ ಬರುವುದು ಹೇಗೆ ಅನ್ನುವುದು ಮೂರನೆಯ ಪ್ರಶ್ನೆ. ಅದರ ನಂತರದ ನಾಲ್ಕನೇ ಹಂತಕ್ಕೆ ಬಂದಾಗ ಮನುಷ್ಯನ ಕಾಮಾದಿ ಭೋಗ ಅಪೇಕ್ಷೆಗಳೆಲ್ಲ ಇವೆ. ಇವುಗಳಿರುವವರೆಗೆ ಪುಣ್ಯ ಮತ್ತು ಪಾಪ ಫಲದಿಂದ ಬಿಡುಗಡೆ ಆಗುವುದು ಹೇಗೆ ಅನ್ನುವುದು ಆದಾಯ ಅವರು ಕೇಳುವ ನಾಲ್ಕನೆಯ ಪ್ರಶ್ನೆ. ಐದನೆಯ ಪ್ರಶ್ನೆ ಅವರು ಎಲ್ಲರಿಗೂ ಕೇಳುವಂಥದ್ದು, ನಾನು ಅನ್ನುವುದು ಇರುವವರೆಗೆ ನೀನು ಅನ್ನುವುದು ಇರುತ್ತದೆ. ನಾನು ಅನ್ನುವುದು ಇಲ್ಲವಾಗಿ, ನೀನು ಅನ್ನುವುದು ಇಲ್ಲವಾಗಿ, ತಾನು ಅನ್ನುವುದು ಯಾವಾಗ ಆಗುತ್ತೆ? ಇದು ಅವರು ಕೇಳುವ ಐದನೆಯ ಪ್ರಶ್ನೆ. ನಾನು ಬಹಳ ಸರಳವಾಗಿ ಮತ್ತು ಸಹಜವಾಗಿ ನನ್ನ ಯೋಚನಾ ಕ್ರಮಗಳನ್ನು ನಾನು ಯೋಚಿಸುವ ಹಾಗೆ ನಿಮ್ಮ ಮುಂದೆ ಇರುವ ಪ್ರಯತ್ನವನ್ನಷ್ಟೇ ಮಾಡ್ತೇನೆ. ಭಯ ಅಂತ ಒಂದು ಮನುಷ್ಯನಿಗೆ ಎಲ್ಲರಿಗೂ ಇರುವಂಥದ್ದು. ನಮಗೆ ಕಾರಣ ಇರುವ ಭಯ ಮತ್ತು ಕಾರಣ ಇಲ್ಲದ ಭಯ ಎಲ್ಲರಿಗೂ ಇದ್ದೇ ಇದೆ. ನಿಷ್ಕಾರಣ ಭಯ ಅಂತ ಒಂದಿದೆ, ಕಾರಣದ ಭಯ ಅಂತ ಒಂದಿದೆ. ಅದು ಎಲ್ಲಿ ಎಲ್ಲ ನಿಮಗೆ ಕಾರಣದ ಭಯ ಅಂದಾಗ ನಿಮಗೆ ಉದಾಹರಣೆ ಕೊಡಬಹುದಾದ್ರೆ, ನಾವೆಲ್ಲ ಹೀಗೆ ಕೂತಿದ್ದೇವೆ, ಅಲ್ಲೊಂದು ಹುಲಿ ಬಂತು ಅಂದರೆ ಆ ಹುಲಿಯ ವಿರುದ್ಧ ದಿಕ್ಕಿಗೆ ನಾವು ಓಡುತ್ತೇವೆ. ಅದು ಕಾರಣದಿಂದ ಉಂಟಾದ ಭಯ. ಅಲ್ಲೊಂದು ಹುಲಿ ಬಂತು ಅನ್ನುವುದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಉಂಟಾದ ಭಯ. ಇದು ಈ ಹುಲಿ ಅನ್ನುವ ಜಾಗದಲ್ಲಿ ಸರ್ಪ, ಕಳ್ಳ ಯಾವುದೇ ಇರಬಹುದು, ಮಕ್ಕಳಿಗೆ ಪೊಲೀಸು ಕೂಡ ಇರಬಹುದು, ಭಯಕ್ಕೆ ಕಾರಣವಾಗಿ ಓಡುವ ಭಾಗ. ಆಶ್ಚರ್ಯ ಏನು ಅಂತಂದ್ರೆ, ನಾವು ಎಲ್ಲರೂ ಕೂಡ ಭಯಕ್ಕೆ ಬೆನ್ನು ಹಾಕುವುದು, ಮುಖ ಅಲ್ಲ. ಹುಲಿ ಅಲ್ಲಿದೆ ಅಂದ್ಕೂಡಲೇ ನಾನು ಹುಲಿಗೆ ಎದುರಾಗಿ ಓಡುವವರು ಯಾರೂ ಇಲ್ಲ, ಬಹಳ ಅಪರೂಪ. ಅದು ಅಂಥ ಧೀರರಾಗಬೇಕು. ನಾವೆಲ್ಲ ವಿರುದ್ಧ ದಿಕ್ಕಿಗೆ ಓಡುವವರು. ಅಲ್ಲಿ ಭಯ ಇದೆ ಅಂದರೆ ಭಯಕ್ಕೆ ಬೆನ್ನು ಹಾಕುವವರು. ಹಾಗಾಗಿ ನಮ್ಮ ಭಯ ಬೆನ್ನಿನಲ್ಲಿ ಇದೆ, ನಮ್ಮ ಭಯ ಮುಂದೆ ಇಲ್ಲ. ಈ ಬೆನ್ನಿನಲ್ಲಿರುವ ಭಯ ಎಲ್ಲವೂ ಕೂಡ ಒಂದು ನಾನು ಈಗಾಗಲೇ ಹೇಳಿದಂತಹ ಕಾರಣವುಳ್ಳ ಭಯ, ಇನ್ನೊಂದು ನಾನು ಒಂದು ಶಬ್ದ ಪ್ರಯೋಗ ಮಾಡಿದೆ, ನಿಷ್ಕಾರಣ ಭಯ ಅಂತ. ನಮಗೆಲ್ಲರಿಗೂ ಕೂಡ ಗೊತ್ತೇ ಇಲ್ಲದೆ, ಕಾರಣವೇ ಇಲ್ಲದೆ ಒಂದು ಫಿಯರ್ ಕಾಂಪ್ಲೆಕ್ಸ್ ಇದೆ, ಒಂದು ಭಯದ ಪ್ರಜ್ಞೆ ನಮ್ಮೊಳಗೆ ಇದೆ. ಅದು ಉದಾಹರಣೆಗೆ ಒಂದು ಪುಟ್ಟ ಮಗು, ಇನ್ನು 2 ತಿಂಗಳ ಅಥವಾ 1 ತಿಂಗಳ 10 ದಿನದ ಮಗು ಕೂಡ ಬೆಚ್ಚಿ ಬೀಳುತ್ತೆ ತನ್ನ ಪಾಡಿಗೆ. ಅದು ಬೆಚ್ಚಿ ಬಿದ್ದಾಗ ಹಿರಿಯರು ಹೇಳ್ತಾರೆ, ಏನೋ ಕೆಟ್ಟ ಕನಸು ಕಂಡಿತು, ಅದಕ್ಕೆ ಬೆಚ್ಚಿ ಬಿತ್ತು ಅಂತ. ಕನಸು ಅರ್ಥ ಆಗುವ ಮನಸ್ಸು ಇನ್ನು ಬಂತ? ಹಾಗಾದ್ರೆ ಯಾವ ಭಯ ಅದು? ಇನ್ನೂ ನಾವು ಯಾವುದನ್ನ ಪ್ರೌಢಿಮೆ ಅಂತ ಹೇಳ್ತೇವೆ, ಅಂಥ ಮನಸ್ಸು, ಪ್ರಜ್ಞೆ, ಬುದ್ಧಿ ಇವು ಇನ್ನೂ ಪ್ರೌಢವಾಗುವ ಮೊದಲು ಭಯಕ್ಕೆ ಬಿತ್ತಲ್ಲ ಮಗು, ಅದು ಯಾವುದು? ಹಾಗಾದ್ರೆ ನಮಗೆ ಗೊತ್ತೇ ಇಲ್ಲದೆ ಜೀವಕ್ಕೊಂದು ಭಯ ಇದೆ ಅಂದ ಹಾಗಾಯಿತು. ಮನಸ್ಸು, ಬುದ್ಧಿ ಎಲ್ಲ ಈ ದೇಹಕ್ಕೆ ಸಂಬಂಧಪಟ್ಟು ಯೋಚನೆ ಮಾಡುವುದಾದರೆ ಜೀವ ಅದಕ್ಕೂ ಪೂರ್ವದ್ದುಂಟ. ಯಾಕೆಂದ್ರೆ ಅಂಡಜ 21 ಲಕ್ಷ, ಉದ್ಭಿಜ್ಜ 21 ಲಕ್ಷ, ಸ್ವೇದಜ 21 ಲಕ್ಷ, ಜರಾಯುಜ 21 ಲಕ್ಷ, ಇಂತಿಪ್ಪ 84 ಲಕ್ಷ ಯೋನಿ ಅಂತ ಅಜಗಣ್ಣ ಮೊದಲಾದ ವಚನಕಾರರು ಅಲ್ಲಮನು ಇದನ್ನ ಬೇರೆ ಬೇರೆ ಪರಿಭಾಷೆಯಲ್ಲಿ 84 ಲಕ್ಷ ಯೋನಿ ಅನ್ನುವುದನ್ನ ಅಕ್ಕಮಹಾದೇವಿ, ಬಸವಣ್ಣ, ಕಬೀರ, ಸೂರದಾಸ ಅಥವಾ ಪುರಂದರದಾಸರು ತಂದೆ ನೀ ತಂದೆ ನಾ ಬಂದೆ 84 ಲಕ್ಷ ಯೋನಿಯಲ್ಲಿ ನಾ ಬಂದೆ ಅನ್ನುವಾಗ ಜೀವ ಅಂತೂ ಇವತ್ತು ಬಂದದ್ದಲ್ಲ ಅಂತ ಖಚಿತ. ಈ ಜೀವ ಯಾವ ಕಾಲದಿಂದಲೂ ಇದೆ ಅಂತಾದರೆ ಅದು ಯಾವ ಕಾಲದಿಂದ ಇರುವ ಈ ಜೀವಕ್ಕೆ ಎಲ್ಲಿಂದ ಬಂತು ಈ ನೆನಪು? ಹಾಗಾದರೆ ಈ ಜೀವ ಸಂಸ್ಕಾರದಲ್ಲಿ ಯಾವ ಕಾರಣಕ್ಕಾಗಿ ಅದು ತನ್ನಿಂದ ತಾನೇ
ಭಯಕ್ಕೆ ಒಳಗಾಗಿದೆ ಮತ್ತು ಯಾವ ಭಯ ಅದನ್ನು ಕಾಡ್ತಿದೆ ಅನ್ನುವ ಪ್ರಶ್ನೆಯನ್ನು ನಾವು ಗಮನಿಸಿದರೆ, ಒಂದು ಭಯ ಅನ್ನುವುದು ಅದನ್ನು ನಿಷ್ಕಾರಣ ಭಯ, ಕಾಸ್ಲೆಸ್ ಫಿಯರ್ ಅಂತ ಭಾವಿಸಿದರೆ ಅದು ಈ ಅಂಗವನ್ನು ಧರಿಸಿದಲ್ಲಿಂದ ಬಂತ. ಒಂದು ಮಾತು ಅಲ್ಲಮನದ್ದು ಇದೆ, ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ, ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ, ಒಂದು ಗಿಳಿ 25 ಆಯಿತು. ಆ ಗಿಳಿಗೆ ಬ್ರಹ್ಮ ಪಂಜರವಾದ, ವಿಷ್ಣು ಕೂಳ ನಿಕ್ಕಿದ, ರುದ್ರ ಕೋಲಾರ. ಇಲ್ಲಿ ಆ ಅಭಿನವ ಗಿಳಿ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಅರ್ಥ ಮಾಡಿಕೊಂಡ ನನ್ನ ಅರ್ಥ ಸಾಧ್ಯತೆಯಲ್ಲಿ ನಾನು ಕಂಡದ್ದು, ಇಲ್ಲಿ ಇರುವ ಅಭಿನವ ಗಿಳಿ ಮತ್ತೆ ಯಾವುದೂ ಅಲ್ಲ. ಅದು ಆ ಸುಪ್ರೀಂ ಎನರ್ಜಿ ಅಂತ ನಾವು ಯಾವುದನ್ನು ಭಾವಿಸ್ತೇವೆ, ಆ ಸುಪ್ರೀಂ ಎನರ್ಜಿಯ ಒಂದು ಪಾರ್ಟಿಕಲ್. ಈ ಗಿಳಿ, ಈ ಹಂಸ, ಇವೆಲ್ಲ ಹೇಗೆ ಅಂದರೆ ಅಧ್ಯಾತ್ಮ ಪಥದಲ್ಲಿ ಅತ್ಯಂತ ಕೋಮಲ ಮತ್ತು ಅತ್ಯಂತ ಪರಿಶುದ್ಧ ಅವಸ್ಥೆಗೆ ಇರುವ ಹೆಸರು. ಇದರ ಪೂರ್ವದಲ್ಲಿ ಅದೊಂದು ತುಂಬ ಶುಭ್ರವಾದ ಹಂಸ, ಅದು ತುಂಬ ಪರಿಶುದ್ಧವಾದ ಗಿಳಿ, ಇನ್ನೂ ಹೊಸದಾಗಿ ಹುಟ್ಟಿದೆ. ಅದು ಆಕಾಶದಲ್ಲಿದ್ದಾಗ ಅತ್ಯಂತ ಹೊಸದಾದ ಹಂಸವೋ ಗಿಳಿಯೋ ಆಗಿ ಇತ್ತು. ಅದು ಅಭಿನವ, ಇನ್ನು ಇದಕ್ಕಿಂತ ಹೊಸತಿಲ್ಲ ಅನ್ನುವಷ್ಟು ಹೊಸ ಗಿಳಿ. ಯಾವಾಗ ಅದು ಬಂದು ಇಲ್ಲಿ ಸೇರಿತಲ್ಲ, ಈ ಅದನ್ನು 25 ಆಯಿತು ಅನ್ನೋದು ಅರ್ಥ ಆಗಬೇಕಾದ್ರೆ, ಈ ದೇಹ ಅನ್ನೋದು 24 ಪ್ರಕೃತಿ ತತ್ವಗಳಿಂದ ಆಗಿದೆ. 24 ಪ್ರಕೃತಿ ತತ್ವಗಳ ಒಳಗೆ ಕೂತಿತಲ್ಲ, ಆಗ ಅದು 25ನೆಯದ್ದಾಯಿತು. ಈ 25ನೆಯದಾದಾಗ ಅದಕ್ಕೆ ಜೀವದ ಅಭಿನವತ್ವ ಹೋಗಿ ಅದು ದೇಹದ ಅಥವಾ ಪ್ರಕೃತಿ ತತ್ವದ ಭಾಗವಾಯಿತು. ಸುಪ್ರೀಂ ಎನರ್ಜಿ ಪ್ರಕೃತಿ ತತ್ವದಿಂದಲೂ ಆಚೆಗಿನದ್ದು. ಸುಪ್ರೀಂ ಎನರ್ಜಿಯ ಪಾರ್ಟಿಕಲ್ ಆಗಿದ್ದಾಗ ಆ ಅಭಿನವ ಗಿಳಿ ಕೂಡ ಅಥವಾ ಅಭಿನವವಾದ ಒಂದು ಹಕ್ಕಿ ಕೂಡ ಈ ಪ್ರಕೃತಿ ತತ್ವದ ಆಚೆಗೇ ಇತ್ತು. ಯಾವಾಗ ಅದು ಈ ದೇಹವನ್ನು ಧಾರಣೆ ಮಾಡಿತಲ್ಲ ಅಥವಾ ಈ ದೇಹದ ಒಳಗೆ ಬಂದು ಕೂತಿತ್ತಲ್ಲ, ಅದು ತನ್ನ ಅಸ್ತಿತ್ವವನ್ನು 24ರ ಜೊತೆಗೆ ಗುರುತಿಸುವ 25ನೆಯದ್ದಾಯಿತು. 100ರೊಳಗೆ 101 ಆದ ಹಾಗೆ ಅದು ಅದರ ಆ ಕೋಮಲತ್ವವನ್ನು, ಪರಿಶುದ್ಧತ್ವವನ್ನು ಕಳೆದುಕೊಂಡು ಅದು ತಾನೂ ಕೂಡ ಇದರ ಭಾಗವಾಯಿತು. ಅದಕ್ಕೆ ಜೀವದ ಭ್ರಾಂತು ಮುಗಿಯದೆ ಪ್ರಕೃತಿಯ ಭಯ ಅಥವಾ ಪ್ರಕೃತಿಯ ಈ ಒಂದು ಸಂಬಂಧ ಕಳಚಿಕೊಳ್ಳೋದು ಹೇಗೆ ಅನ್ನುವ ಪ್ರಶ್ನೆ ಆದಯ್ಯ ಕೇಳಿರೋದು. ಅಂಗಗಳು ಇರುವಾಗೆಲ್ಲ ನಮಗೇನಾಗುತ್ತೆ, ಇಂದ್ರಿಯಗಳ ಜೊತೆಗೆ ಸಂಬಂಧ. ಇಂದ್ರಿಯಗಳ ಸಂಬಂಧ ಇರುವಾಗ ನಾನು ಹೇಳಿದ ಕಾರಣದ ಭಯ. ಯಾವಾಗ ಜೀವಭ್ರಾಂತು ಬಂತು ಆಗ ನಿಷ್ಕಾರಣ ಭಯ. ಜೀವ ಪ್ರಕೃತಿ ತತ್ವದ ಜೊತೆಗೆ ಸೇರುವಾಗ 25ನೆಯದಾದ ತಕ್ಷಣ ಅದಕ್ಕೆ ಹುಟ್ಟು ಸಾವಿನ ಪಂಜರ, ಅದೇ ಬ್ರಹ್ಮ ಪಂಜರವಾದ. ಬ್ರಹ್ಮ ಅದರ ಹುಟ್ಟಿಗೆ ಕಾರಣವಾಗುವ ಒಬ್ಬ ಭಗವಂತನ ಅಧೀನವಾಯಿತು ಈ ಜೀವ. ಆ ಬಳಿಕ ವಿಷ್ಣು ಕೂಳಲಿಕ್ಕಿದ ಒಬ್ಬ ಸಲಹುವವ ಬೇಕು. ಮತ್ತೆ ಕೊನೆಯಲ್ಲಿ ಹೊರಟು ಹೋಗಲಿಕ್ಕೆ ಈ ಪ್ರಕೃತಿ ತತ್ವದಿಂದ ಕಳಚಿಕೊಂಡು ಮತ್ತೆ ಹೊರಟು ಹೋಗಲಿಕ್ಕೆ ರುದ್ರ ಕೋಲಾದ. ಈ ಸರ್ಕಲ್ನ ಒಳಗೆ ಬಿತ್ತು ಆ 25ನೆಯದಾದ ಜೀವ. 24 ಅನ್ನುವ ಪ್ರಕೃತಿ ತತ್ವಕ್ಕೆ ಸಾಂಖ್ಯ ಅಥವಾ ಕಪಿಲ ಹೇಳಿದ ತನ್ನ ದೇವಪೂತಿಯನ್ನು ತಾಯಿಗೆ ಹೇಳಿದ ಜ್ಞಾನ ಅದು. ಅವನು ಹೇಳಿದ ಇದೆಲ್ಲ 24 ತತ್ವ ಅಮ್ಮ, ಈ ಪ್ರಕೃತಿ ತತ್ವ, ಇದರ ಒಳಗೆ 25ನೆಯದು ಇದೆ ಅಂತ. ಈ ಜೀವ ಎಲ್ಲಿಯವರೆಗೆ ಪ್ರಕೃತಿಗೆ ಅಟ್ಯಾಚ್ ಆಗಿದೆ, ಅದಕ್ಕೆ ನಮಗೆ ಎಲ್ಲಕ್ಕಿಂತ ಕಷ್ಟ ಅಂದರೆ ದೇಹದ ಅಟ್ಯಾಚ್ಮೆಂಟ್ ಕಳಿಸ್ಕೊಳ್ಳೋದು ಅಂತ ಪದೇ ಪದೇ ಬಲ್ಲವರು ಹೇಳ್ತಾರೆ. ಮನೆ ಕಳಿಸ್ಕೋಬಹುದು, ಅಪ್ಪ ಅಮ್ಮನನ್ನು ಕಳಿಸ್ಕೋಬಹುದು, ಸಂಸಾರ ಕಳಿಸ್ಕೊಳ್ಬಹುದು, ನಾನು ನನ್ನವರು ಅನ್ನುವ ಊರನ್ನು ಬಿಡಬಹುದು, ನನ್ನವರು ಅನ್ನುವ ಮಿತ್ರ ಸಂಬಂಧಿಗಳನ್ನು ಬಿಡಬಹುದು. ಈ ದೇಹ ಬಿಡೋದು ಬಹಳ ಕಷ್ಟ ಅನ್ನುವ ಪ್ರಶ್ನೆಯನ್ನು ಪದೇ ಪದೇ ಅಧ್ಯಾತ್ಮ
ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತದೆ. ದೇಹವನ್ನು ಬಿಡಲಿಕ್ಕಾಗದೆ ಜೀವ ಹೋಗುವ ಹೊತ್ತಿಗೆ ಎಷ್ಟು ಒದ್ದಾಡ್ತದೆ ಅಂದರೆ ವಿವರಣೆ ಕೊಡ್ತಾರೆ. ಒಂದೊಮ್ಮೆ ದೇಹದ ಬಗ್ಗೆ ಅತ್ಯಂತ ಆ ಅಟ್ಯಾಚ್ಮೆಂಟನ್ನು, ಸಂಘವನ್ನು ಇಟ್ಟುಕೊಂಡ ಜೀವ ಇದ್ದರೆ ಆ ಜೀವ ಹೋಗುವಾಗ ಏಕಕಾಲಕ್ಕೆ 100 ಚೇಳುಗಳಿಂದ ಕಡಿಸಿಕೊಂಡ ನೋವಾಗ್ತದೆ ಅನ್ನುವ ಒಂದು ವಿವರಣೆಯನ್ನು, ಕಂಪ್ಯಾರಿಸನ್ನನ್ನು ಕೊಡ್ತಾರೆ. ಜೀವಕ್ಕೆ ಒಂದು ಭ್ರಾಂತು ಬಂದು ಬಿಟ್ಟರೆ ಅದು ಇದೇ ಪ್ರಕೃತಿಯೇ ನಾನು ಅಂತ ಭಾವಿಸಬಹುದು. ಆದಾಯ ಕೇಳ್ತಾನೆ, ಈ ಭ್ರಾಂತು ಹೋಗದೆ ಪ್ರಕೃತಿಯಿಂದ ಕಳಚಿಕೊಳ್ಳೋದು ಹೇಗೆ? ನಮ್ಮನ್ನು ನಾವು ಈ ಒಂದು ಸಂಘದಿಂದ ಕಳಚಿಕೊಳ್ಳುವುದು ಹೇಗೆ? ಪ್ರತಿಯೊಬ್ಬರು ಕೇಳುವ ಪ್ರಶ್ನೆ, ದೇಹದಲ್ಲಿ ಬಂದವರೆಲ್ಲರೂ ಕೇಳೋ ಪ್ರಶ್ನೆ. ಈ ದೇಹದಲ್ಲಿ ಎಷ್ಟು ದಿವಸ ಇದನ್ನೇ ಅಟ್ಯಾಚ್ ಮಾಡ್ಕೊಂಡಿರೋದು? ದೇಹದ ಆಚೆಗೆ ಇಲ್ವಾ? ದೇಹದ ಆಚೆಗೆ ಹೋಗೋದು ಬೇಡವಾ? ತುಂಬ ಸರಳವಾಗಿ ಕೇಳ್ತದೆ ಪ್ರಶ್ನೆ. ಆದರೆ ಆ ಬಿಡುವ ಪ್ರಕ್ರಿಯೆ ಉಂಟಲ್ಲ, ಅದು ತುಂಬ ಕಷ್ಟವಾದ್ದರಿಂದಲೇ ಆದಾಯ ಅವರು ಅಷ್ಟು ಅದನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಇದು ಹೇಗೆ? ಜೀವವನ್ನು ಅದರ ಭ್ರಾಂತಿ ಕಳಚಿಕೊಂಡು ಪ್ರಕೃತಿಯಿಂದ ಬಿಡುಗಡೆ ಮಾಡಿಕೊಳ್ಳೋದು ಹೇಗೆ? ಮತ್ತೆ ಆ ನಂತರಕ್ಕೆ ಅವರು ಬಂದಾಗ ಮೊದಲು ಜೀವಕ್ಕೆ ಬಂದರು, ನಂತರ ಮನಸ್ಸಿಗೆ ಬಂದರು. ವಾಸ್ತವಿಕ ಮನಸ್ಸೇ ಮೊದಲು. ಈ ಜೀವವನ್ನು ಪ್ರಕೃತಿಗೆ ಕನೆಕ್ಟ್ ಮಾಡಲಿ, ಅದು ಆಚೆಗೆ ಕನೆಕ್ಟ್ ಮಾಡಲಿ, ಕನೆಕ್ಟ್ ಮಾಡುವ ಟೂಲ್ ಮನಸ್ಸು. ಈ ಮನಸ್ಸು ಹೇಗೆ ಅಂತಂದ್ರೆ, ಇಲ್ಲಿ ಜೀವ ಮತ್ತು ಭಗವಂತ ಒಟ್ಟೊಟ್ಟಿಗೆ ಇದ್ದಾನೆ ಅಂತ ಭಾವಿಸಿದ್ರೆ, ಜೀವಕ್ಕೆ ಇಂದ್ರಿಯಗಳ ಜೊತೆಗೆ ಕನೆಕ್ಟ್ ಮಾಡಿಕೊಟ್ರೆ ಮನಸ್ಸನ್ನು, ಜೀವ ಇಂದ್ರಿಯಗಳ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಪ್ರಕೃತಿ ಜೊತೆಗಿರುತ್ತೆ. ಜೀವವನ್ನು ಮನಸ್ಸು ಒಂದು ವೇಳೆ ಈಚೆಗಿನ ಭಗವಂತನ ಕಡೆಗೆ ಕನೆಕ್ಟ್ ಮಾಡಿದರೆ, ಆಗ ಇಂದ್ರಿಯಗಳ ಆಕರ್ಷಣೆ ಆಚೆಗೆ, ಇಂದ್ರಿಯಗಳ ಮುಖಾಂತರವೇ. ಆದರೆ ಲೌಕಿಕ ಯಾವ ಸುಖವನ್ನು ಕಣ್ಣು ಕಿವಿ ಮತ್ತೊಂದು ಪಡೀತದೆ, ಅದರ ಆಚೆಗಿನ ಸುಖಕ್ಕೆ ಕನೆಕ್ಟ್ ಮಾಡಿದರೆ ಮನಸ್ಸು, ಆಗ ಆ ಮನಸ್ಸು ಭಗವತ್ ತತ್ವಕ್ಕೆ ಹತ್ರ ಆಗ್ತದೆ ಅನ್ನುವುದು ಒಂದು ವಿವರಣೆ. ಪ್ರಶ್ನೆ ಏನು? ಕರ್ಮಫಲಗಳಿಂದ ಬಿಡುಗಡೆ ಆಗುವುದು ಹೇಗೆ ಅಂತ. ಮನಸ್ಸನ್ನು ಇದಕ್ಕೆ ಕನೆಕ್ಟ್ ಮಾಡಿಕೊಂಡೇ ಇದ್ದ ನಾವು ಕರ್ಮಫಲದಿಂದ ಬಿಡುಗಡೆ ಆಗುವುದು ಹೇಗೆ? ನಾವು ಮಾಡಿದ ಎಲ್ಲ ಕೆಲಸಕ್ಕೆ ನಮಗೊಂದು ಪರಿಣಾಮ ಇದೆ. ಈ ಕರ್ಮಕ್ಕೆ ಫಲ ಇದೆ ಅಂದ್ಕೊಳ್ಳೆ ಯಾರು ನಂಬಲ್ಲ. ಕರ್ಮಕ್ಕೆ ಫಲ ಇದೆ ಅಂದ್ಕೊಳ್ಳೆ ಕೆಲವರು ಅದನ್ನು ನಿರಾಕರಿಸ್ತಾರೆ. ನ್ಯೂಟನ್ ಲಾವನ್ನು ನಾವೆಲ್ಲರೂ ನಂಬ್ತೇವೆ ಅಥವಾ ಹೋಗ್ತೇವೆ. ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅಂತ. ಈ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅನ್ನುವ ಭಾವದಿಂದ ನೋಡಿದಾಗ ನಾವು ಮಾಡಿದ ಪ್ರತಿ ಕೆಲಸಕ್ಕೆ ಒಂದು ಪ್ರತಿಫಲ ಇದ್ದೇ ಇದೆ. ಕೆಟ್ಟದ್ದು ಒಳ್ಳೆಯದು, ನಾವು ಮಾಡಿದ ಕೆಲಸಕ್ಕೆ ಅನುಗುಣವಾಗಿ. ನಾವು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತೇವೆ. ಓದದೇ ಇದ್ದವರು ಕೆಲವೊಂದು ಒಳ್ಳೆ ಮಾರ್ಕ್ಸ್ ತಗೋತಾರೆ. ಅವರವರ ಭಾವದಲ್ಲಿ ಆ ಓದಿನ ನಿರ್ಣಯ. ಹಾಗಾಗಿ ನಿರ್ಣಯ ಆಗುವುದು ಮನಸ್ಸಿನಿಂದ ಅಂತ ಅದಕ್ಕಾಗಿಯೇ ಹೇಳಿದರು. ಕರ್ಮ ಫಲಗಳು ನಿರ್ಣಯ ಆಗುವುದು ಮನಸ್ಸಿನಿಂದ. ಮನಸ್ಸಿನ ಭಾವ ಯಾವುದಕ್ಕೆ ಕನೆಕ್ಟ್ ಆಗಿದೆ, ಅದಕ್ಕೆ ಅನುಗುಣವಾಗಿ ಅದರ ಪ್ರತಿಕ್ರಿಯೆಗಳು. ಸಪೋಸ್ ತುಂಬ ಎಕ್ಸ್ಟ್ರೀಮ್ ಉದಾಹರಣೆ ಹಾಗೆ ಕಂಡರೂ ಕೂಡ, ಮನಸ್ಸು ಕನೆಕ್ಟ್ ಆಗದಿದ್ದರೆ ಅದಕ್ಕೆ ಪರಿಣಾಮ ಇಲ್ಲ ಅನ್ನುವ ಒಂದು ಉದಾಹರಣೆ. ಒಮ್ಮೆ ಜಿಡ್ಡು ಕೃಷ್ಣಮೂರ್ತಿ ಕೊಟ್ಟಂತಹ ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ಸಂದರ್ಭ ಗಾಢ ಕತ್ತಲು. ಎಷ್ಟು ಕತ್ತಲು ಅಂತಂದರೆ ಎದುರಿಗಿನ ವ್ಯಕ್ತಿಯಲ್ಲ, ನಮಗೆ ನಾವು ಕಾಣದಷ್ಟು ಡಾರ್ಕ್ ಅಂತ ಭಾವಿಸಿ ಆ ಕತ್ತಲಿನಲ್ಲಿ ಅವನು ಇದ್ದಾಗ, ಅವನು ಹೀಗೆ ತಡಕಾಡ್ತಾ ಹೋಗುವಾಗ ಒಂದು ಹೆಣ್ಣು ಕೂಡ ಅಲ್ಲಿ ಇದ್ಲು. ಆ ಹೆಣ್ಣಿನ ಜೊತೆಗೆ ಅವನಿಗೆ ಆಕರ್ಷಣೆಯಾಯಿತು. ದೈಹಿಕ ಆಕರ್ಷಣೆಯ ಫಲವಾಗಿ ಸಮಾಗಮ ಆಯಿತು. ರಾತ್ರಿ ಕಳೆಯಿತು. ಬೆಳಗಾದ ಮೇಲೆ ಅವನಿಗೆ ಗೊತ್ತಾಯಿತು ಅವಳು ಅವನದೇ ತಂಗಿ ಅಂತ. ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ, ರಾತ್ರಿ ದೈಹಿಕ ಸುಖ ಅನುಭವಿಸುವಾಗ ಮನಸ್ಸಿನಲ್ಲಿ ಯಾವ ಪಾಪಭಾವದ ಲೇಪವಿಲ್ಲ. ಅವನು ಅದನ್ನು ಸುಖ ಅಂತಲೇ ಅನುಭವಿಸಿದ್ದಾನೆ. ಒಂದು ಬೆಳಗಿನ ಆ ಬೆಳಕು ಆ ವ್ಯಕ್ತಿಯನ್ನು ಪರಿಚಯಿಸಿದ ಕೂಡಲೇ ಮನಸ್ಸಿಗೆ ಮೈಲಿಗೆ, ಭಯ, ಪಾಪದ ಎಲ್ಲ ಪರಿಣಾಮಗಳು ಕಾಡಿದವು.
ಮನಸ್ಸು ಎಲ್ಲ ವ್ಯತ್ಯಾಸಗಳಿಗೆ ಕಾರಣ ಅಂತ ಜಿಡ್ಡು ಕೃಷ್ಣಮೂರ್ತಿ ಆಗ ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ತಾರೆ. ಮೈಂಡ್ ಮೇಕ್ಸ್ ದ ಡಿಫರೆನ್ಸ್ ಅಂತ. ಆ ಮನಸ್ಸು ಅಲ್ಲಿ ಇಲ್ಲದಿದ್ದರೆ ಅದು ಎಲ್ಲ ಸಮಾಗಮದ ಹಾಗೆ ಒಂದು ಸುಖಾನುಭವ. ಅದು ಮನಸ್ಸು ಇದ್ದದ್ರಿಂದ ಅದಕ್ಕೆ ಭಾವಾರ್ಥಗಳು ಬೇರೆಯಾದವು. ನಮ್ಮ ಎಲ್ಲ ಕೆಲಸಗಳು ಕೂಡ ನಾವು ಮಾಡುವ ಅದಕ್ಕೆ ಕೊಟ್ಟ ಭಾವಾರ್ಥದಿಂದ ಅರ್ಥವೇ ಹೊರತು ತನ್ನ ಪಾಡಿಗೆ ಅರ್ಥವಲ್ಲ. ಹಾಗಾಗಿಯೇ ಕೆಟ್ಟವನು ಒಬ್ಬ ಒಳ್ಳೆಯ ಪರಿಣಾಮವನ್ನು ಪಡೆಯಬಹುದು. ಈ ಉದಾಹರಣೆಗೆ ಅಭಿನವಗುಪ್ತನನ್ನು ಬೆನ್ನಟ್ಟಿ ದಿನ ಬೇರೆ ಬೇರೆ ಕಡೆ ಡಕಾಯಿತನ ಮಾಡಿ ಆ ಡಕಾಯಿತ ವೃತ್ತಿಯಿಂದ ಪಡೆದ ದುಡ್ಡಿನಿಂದ ಬದುಕ್ತಿದ್ದ ಒಬ್ಬ ಡಕಾಯಿತ ಅವನು ಒಂದು ದಿನ ಅಭಿನವಗುಪ್ತನನ್ನು ಬೆನ್ನಟ್ಟುತ್ತಾನೆ. ಬೆನ್ನಟ್ಟುವುದು ಯಾಕೆ ಅಂದರೆ ಅವನು ಅಭಿನವಗುಪ್ತನ ಕುಟೀರಕ್ಕೆ ಹೋಗಿರ್ತಾನೆ ಕಳ್ಳತನ ಮಾಡೋದಕ್ಕೆ. ಅಲ್ಲಿ ಅವನಿಗೆ ಏನೂ ಸಿಕ್ಕದೇ ಇರುವಾಗ ಅಭಿನವಗುಪ್ತ ತನ್ನ ಸೊಂಟದಲ್ಲಿ ಕಟ್ಟಿಕೊಂಡ ಒಂದೆರಡು ಕಾಸುಗಳನ್ನು ಕೊಡ್ತಾನೆ. ಅಲ್ಲಿ ಏನೂ ಇಲ್ಲ, ಇರುವ ಪುಡಿಗಾಸನ್ನು ತನಗೆ ಕೊಡ್ತಾನೆ ಅಂದರೆ ಇವನ ಹತ್ರ ಬೇರೆ ಏನೋ ಇದೆ ಅಂತ ಆ ಕಳ್ಳನಿಗೆ ಗೊತ್ತಾಗುತ್ತೆ, ಡಕಾಯಿತನಿಗೆ. ಅವನು ಬೆನ್ನಟ್ಟುತ್ತಾನೆ. ಯಾಕೆ ಅವನು ಅಭಿನವಗುಪ್ತನನ್ನು ಬೆನ್ನಟ್ಟುತ್ತಾನೆ ಅನ್ನೋದಕ್ಕೊಂದು ಹಿನ್ನೆಲೆ ಇದೆ. ಅವನು ಪ್ರತಿ ಸಾರಿ ದರೋಡೆ ಮಾಡುವಾಗ ಆ ಭಗವಂತನ ಹತ್ರ ಕೇಳುತ್ತಿದ್ದನಂತೆ, ಈ ಸಾರಿ ಈ ದರೋಡೆ ಮಾಡಿದೆ, ಇಷ್ಟು ಸಿಕ್ಕಿತು, ಇದೊಂದು 4-6 ದಿನವೋ ಕಾಯ್ತದೆ, 7ನೇ ದಿನ ನಾನು ಮತ್ತೊಂದು ದರೋಡೆ ಮಾಡಬೇಕು, ನಾನು ಹೀಗೆ ಎಷ್ಟು ಬಾರಿ ದರೋಡೆ ಮಾಡ್ತಾ ಕುತ್ಕೊಳ್ಳೋದು ಮತ್ತು ಎಷ್ಟು ದಿನ ಈ ಭಯದಿಂದ ನನ್ನನ್ನು ನಾನು ರಕ್ಷಿಸಿಕೊಳ್ಳೋದು, ಎಷ್ಟು ದಿನ ಈ ಭಯಕ್ಕಾಗಿ ಸಾಯೋದು, ಒಂದಲ್ಲ ಒಂದು ದಿನ ಈ ಸಂಪತ್ತು ಕರಗೋದೇ ಅಲ್ವಾ, ನನಗೆ ಕಾಯಂ ಆದ ಎಲ್ಲೂ ಕರಗದೇ ಇರುವ, ನಾನು ಮತ್ತೊಮ್ಮೆ ಹುಡುಕಲಿಕ್ಕೆ ಹೋಗಬಾರದು ಅಂಥ ಸಂಪತ್ತನ್ನು ನೀನು ಯಾಕೆ ಕರುಣಿಸುವುದಿಲ್ಲ ಅಂತ ನಿತ್ಯ ಪ್ರಾರ್ಥನೆ ಮಾಡಿ ದರೋಡೆ ಮಾಡ್ತಿದ್ದನಂತೆ. ನಿತ್ಯ ಸಾಯದೆ ಭಯಕ್ಕೆ ಬೀಳದೆ ನನ್ನನ್ನು ಕಾಯುವ ಸಂಪತ್ತನ್ನು ಕರುಣಿಸು ಅನ್ನೋ ಒಂದು ಪ್ರಾರ್ಥನೆ ಇತ್ತು ನೋಡಿ. ಅದರ ಫಲವಾಗಿ ಅವನು ಅಭಿನವಗುಪ್ತನ ಕುಟೀರಕ್ಕೆ ಬಂದಿರಲಿಕ್ಕೆ ಸಾಕು. ಹಾಗೆ ಬಂದವನು ಆ ಅಭಿನವಗುಪ್ತನ ಮಾತಿನ ಅಥವಾ ಮೌನದ ಒಳಗೆ ಏನು ಎಲ್ಲ ಪುಡಿಗಾಸನ್ನು ಕೊಟ್ಟು ತಾನು ನಿರಾಳವಾದಾಗ ಇವನ ಬಳಿ ಯಾವುದೋ ಬೇರೆ ಸಂಪತ್ತಿರಬೇಕು, ಅವನು ಆ ದೊಡ್ಡ ಸಂಪತ್ತಿಲ್ಲದಿದ್ದರೆ ಇದನ್ನು ಕೊಡ್ತಿರ್ಲಿಕ್ಕಿಲ್ಲ ಅನ್ನುವ ತಿಳುವಳಿಕೆ ಆ ದರೋಡೆಕೋರನಿಗೆ ಬಂತು. ಅವನು ಏನು ಮಾಡಿದ ಅಂದರೆ ಒಂದೇ ಸಮನೆ ಅಭಿನವಗುಪ್ತನ ಬೆನ್ನಟ್ಟಿದ, ನಿನ್ನಲ್ಲಿರುವ ಸಂಪತ್ತನ್ನು ನನಗೆ ಕೊಡು, ನನಗೆ ಈ ಪುಡಿಗಾಸು ಬೇಡ. ಆಗ ಅಭಿನವಗುಪ್ತ ಅವನನ್ನು ದೀಕ್ಷೆ ತೆಗೆದುಕೊಂಡು ಶಿಷ್ಯನನ್ನಾಗಿ ಸ್ವೀಕರಿಸಿ ಮುಂದೆ ಆ ದಾರಿಯಲ್ಲಿ ನಡೆಸಿದ ಅನ್ನುವುದು ಅಭಿನವಗುಪ್ತನ ಬದುಕು ಹೇಳುವ ಒಂದು ಕಥೆ. ಇಲ್ಲಿ ಮನಸ್ಸು ನೋಡಿ, ಭಾವದಿಂದ ದರೋಡೆಕೋರತನವೇ ಆದರೂ ಕೂಡ ಭಾವದಿಂದ ಭಿನ್ನ. ಮನಸ್ಸಿನಲ್ಲಿ ಈ ಸಂಪತ್ತು ಖಾಲಿ ಆಗುತ್ತೆ, ಈ ದರೋಡೆಕೋರತನ ಇಂದು ನಾಳೆ ಇರಬಹುದು, ಇದರ ಆಚೆಗೆ ನನ್ನನ್ನು ಕರೆದುಕೋ ಅನ್ನುವ ಪ್ರಾರ್ಥನೆಯನ್ನು ಮಾಡಿದ್ದ ಆ ಪರಿಣಾಮವಾಗಿ ಅವನ ಕರ್ಮಕ್ಕೆ ಸಿಕ್ಕ ಫಲವೇ ಬೇರೆ. ನಮ್ಮ ಕ್ರಿಯೆಗಳು ಅವುಗಳಷ್ಟಕ್ಕೆ ಕ್ರಿಯೆಗಳು ಮಾತ್ರ, ಭಾವದ ಮೂಲಕ ಪರಿಣಾಮ. ರಾಘವೇಂದ್ರ ಸ್ವಾಮೀಜಿಯ ಮುಂದೆ ಮಂತ್ರಾಲಯದಲ್ಲಿ ನನ್ನ ಗುರುಗಳೇ ಹೇಳುತ್ತಿದ್ದಂತಹ ಒಂದು ಘಟನೆ. ಒಬ್ಬಳು ತಾಯಿ ತನ್ನ 4ನೇ ಕ್ಲಾಸಿನ ಹುಡುಗನನ್ನು ಕೈಯಲ್ಲಿ ಹಿಡ್ಕೊಂಡು ದರ ಎಳ್ಕೊಂಡು ಮಂತ್ರಾಲಯದ ವೃಂದಾವನದ ಸುತ್ತ ಪ್ರದಕ್ಷಿಣೆ ಬಂದು ರಾಯರ ಮುಂದೆ ನಿಲ್ಲಿಸ್ತಿದ್ಲಂತೆ. ನಿಲ್ಲಿಸಿ ಹೇಳಿದ್ಲಂತೆ, ಯಪ್ಪ ನನಗೆ ಬೇರೆ ಮಕ್ಕಳಿಲ್ಲ, ಹುಟ್ಟಿದವ ಇವ ಒಬ್ಬ, ನನ್ನ ಗಂಡ ನನ್ನ ಕೈ ಬಿಟ್ಟು ಯಾವಾಗಲೂ ಹೋಗ್ಯಾನ, ನಾ ಭಾಳ ಆಶೆ ಇಟ್ಕೊಂಡಿರೋದು ಇವನ ಮೇಲೆ, ಇವ ಏನಾರ ಆದರೆ ನಾನು ಬದುಕೈತಿ, ಇವತ್ತಾದರೆ ನಾನು ನಾಳೆ ದಿವಸ ಬೆಳಕ ನೋಡ್ತೀನಿ,
ಇವ ಇಲ್ಲ ಅಂದರೆ ನನ್ನ ಬದುಕ ಇಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ದುಡ್ಕೊಂಡು ಇವನನ್ನು ಓದಿಸ್ಲಾಕ ಹತ್ತೇನೆ. 4ನೇ ಎತ್ತೆ ಒಳಗೆ 2 ಸರಿ ಲಗ ಹೊಡೆದಾನ. ಈಗ 3ನೇ ಸರಿ ಲಗ ಹೊಡೆದ ಅಂದರೆ ನನಗೆ ನಾಳೆ ಇವನನ್ನು ಓದಿಸೋದಾಗೋದಿಲ್ಲ ಯಪ್ಪ. ನಾನು ನಿನ್ನನ್ನು ನಂಬಿ ಶಾಲೆಗೆ ಹಾಕಿದ್ದೆ, ನಿನ್ನನ್ನು ನಂಬಿ ಇವನು ಓದಲಿ ಅಂತ ಬೇಡ್ಕೊಂಡಿದ್ದೆ. ಈಗ ಅವ ನಪಾಸ್ ಆಗ್ಯಾನಲ್ಲ, ನೀ ಅಲ್ಲದೆ ಇನ್ಯಾರು ಹೊಣೆ? ನೀನಾ ಕಾರಣ. ಒಂದು ವೇಳೆ ಅವ ಎಲ್ಲಾದರೂ ಈ ಬಾರಿಯೂ ನಪಾಸ್ ಆದ್ರೆ ನಾ ಇಲ್ಲಿಗೆ ನಮಸ್ಕಾರ ಅಲ್ಲ, ಈ ಕಡೆ ಮುಖ ಮಾಡಿ ಇವನು ಉಚ್ಚಿ ಕೂಡ ಹೊಯ್ಯಂಗಿಲ್ಲ, ಇವನು ಮೂತ್ರ ಸಹಿತ ಇಲ್ಲಿ ಮಾಡಂಗಿಲ್ಲ ಅಂತ ದೇವ್ರ ಮುಂದೆ ಹೇಳಿದ್ಲಂತೆ. ನನ್ನ ಗುರುಗಳು ಹೇಳ್ತಿದ್ರು, ಮಗಳೇ, ಯಾವ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರಕ್ಕಿಂತ ಇದು ಕಡಿಮೆ, ಇದು ಎಷ್ಟು ಪರಿಣಾಮಕಾರಿ ಮಂತ್ರ ಅಲ್ಲವೇ? ಇದರಲ್ಲಿರುವ ಭಕ್ತಿ, ಇದರಲ್ಲಿರುವ ಅವಳ ಆ ಒಳಗಿನ ಒತ್ತಡ, ಅವಳು ಅದನ್ನು ಆ ರಾಘವೇಂದ್ರ ಸ್ವಾಮೀಜಿಯ ಮುಂದೆ ಧಾರೆ ಎರೆದ ರೀತಿ ಒಂದು ಗೊತ್ತೇ ಇಲ್ಲದ ಮಂತ್ರಕ್ಕೆ ಬರುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಬಂದಿಲ್ವಾ? ಹಾಗಾಗಿ ಏನು ಆರ್ತಿ ಮುಖ್ಯವಲ್ಲ, ಯಾವ ಭಾವದಿಂದ ಆರ್ತಿ ಮುಖ್ಯ. ಏನು ಮಾಡ್ತಿ ಮುಖ್ಯವಲ್ಲ, ಯಾವ ಭಾವನೆಯಿಂದ ಮಾಡ್ತಿ ಮುಖ್ಯ. ಇದೆಲ್ಲವನ್ನ ಮನಸ್ಸು ಕನೆಕ್ಟ್ ಮಾಡುವುದು ಅಂತ ಅನ್ನುವ ಕಾರಣಕ್ಕೇನೆ ಕರ್ಮದ ಫಲಗಳನ್ನು ಮನಸ್ಸಿಗೆ ಕನೆಕ್ಟ್ ಮಾಡಲಾಗಿದೆ. ಕರ್ಮ ಒಂದೇ ಇರಬಹುದು, ನಾನು ಮಾಡಿದ್ದು ಮತ್ತು ನೀವು ಮಾಡುವುದು. ಆದರೆ ಮಾಡುವ ಭಾವ ವ್ಯತ್ಯಾಸವಾದಾಗ ನನಗೆ ಬೇರೆ ಪರಿಣಾಮ, ನಿಮಗೆ ಬೇರೆ ಪರಿಣಾಮ. ನಾನು ನಮಸ್ಕಾರ ಮಾಡ್ತೀನಿ, ನೀವು ನಮಸ್ಕಾರ ಮಾಡ್ತೀರಿ ಅಂದ್ಕೊಳ್ಳೋಣ. ನನ್ನಲ್ಲಿ ಇವ್ರಿಗೆ ನಮಸ್ಕಾರ ಮಾಡುವುದನ್ನೋ ಭಾವ ಇದ್ದರೆ ನಾನು ಪಡೆಯೋದೇನು? ನಿಮ್ಮಲ್ಲಿ ನಾನು ಸರ್ವಸ್ವವನ್ನು ಅರ್ಪಿಸಿಕೊಂಡೇ ನಮಸ್ಕರಿಸಬೇಕು, ನನಗೆ ಇನ್ನೇನು ಬೇಡ ಅನ್ನೋ ಭಾವ ಇದ್ದರೆ ನೀವು ಪಡೆಯುವ ಪರಿಣಾಮವೇ ಬೇರೆ. ಆ ಅರ್ಥದಲ್ಲಿ ಆದಯ್ಯ ಅವರು ಹೇಳುವ ಹಾಗೆ ಮನಸ್ಸಿನ ಸಂಚಲನ ಯಾವ ಯಾವ ಕರ್ಮಗಳ ಜೊತೆಗಿರ್ತದಲ್ಲ ಅಲ್ಲಿಯವರೆಗೆ ಕರ್ಮ ಫಲ. ಯಾಕೆ ಕರ್ಮಫಲವನ್ನು ದಾಟಬೇಕು ಆದಯ್ಯ ಹೇಳಿದ್ರು ಅನ್ನೋದು ಅದು ಮತ್ತೆ ಇನ್ನೊಂದು ಹಂತ. ಅಧ್ಯಾತ್ಮ ಹೇಳುವುದು ಕರ್ಮ ಫಲದ ಆಚೆಗೆ ಹೋಗುವಂತ. ಅದಕ್ಕೆ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ. ಅಲ್ಲಿ ಅದು ಇನ್ನೊಂದು ಹಂತ. ಇಲ್ಲಿಯ ಪ್ರಶ್ನೆ ಕರ್ಮ ಫಲದಿಂದ ದಾಟುವುದು ಹೇಗೆ? ಮನಸ್ಸನ್ನು ಕಳಚಿಕೊಳ್ಳೋದು. ಹಾಗಾಗಿ ಮನಸ್ಸು ಕಳಚಿಕೊಳ್ಳೋದು ಹೇಗಪ್ಪ ಒಂದು ಕರ್ಮದಲ್ಲಿ? ಅದನ್ನು ಆದಯ್ಯ ಹುಡುಕ್ತಾ ಇದ್ದಾರೆ. ಪ್ರತಿಯೊಂದು ಕರ್ಮಕ್ಕೆ ಫಲ ಮನಸ್ಸಿನಿಂದ ಸಿಗ್ತದೆ ಅನ್ನೋದು ಮೂಲ ಸಂಗತಿ ಗೊತ್ತಾಗಿದೆ ಪ್ರತಿಯೊಬ್ಬ ಅಧ್ಯಾತ್ಮ ಜೀವಿಗೆ, ಅಥವಾ ಆದಯ್ಯ ಅವರು ಇದನ್ನು ಸ್ಪಷ್ಟಪಡಿಸ್ತಿದ್ದಾರೆ ನಮಗೆ. ಆದರೆ ಈ ಕರ್ಮ ಫಲವನ್ನು ದಾಟುವ ಸ್ಥಿತಿ ಮನಸ್ಸಿಗೆ ಬರಬೇಕಲ್ಲ, ಅದು ಹೇಗೆ? ಬಹಳ ಬಾರಿ ಅಧ್ಯಾತ್ಮ ನೋ ಮೈಂಡ್ ಅಂತೆಲ್ಲ ಒಂದು ಸ್ಟೇಟನ್ನು ಹೇಳುತ್ತೆ. ಮನಸ್ಸು ಇಲ್ಲದ ಒಂದು ಸ್ಥಿತಿ ತಲುಪ್ತೇವೆ ಅಂತ. ಮಾಡುವಾಗ ಭಾವವೇ ಇಲ್ಲ, ಭಾವ ಇಲ್ಲದೆ ಮಾಡುವುದು. ಅದು ಯಾವ ಭಾವ? ಮನಸ್ಸಿಗೆ ಕನೆಕ್ಟ್ ಆಗದ ಭಾವ. ಅದು ಯಾವ ಸ್ಥಿತಿ? ಮತ್ತೆ ಪುನಃ ನಾನು ಅಬ್ಸ್ಟ್ರಾಕ್ಟ್ ಹೇಳ್ತೇನೆ ಅಂತ. ಅದಕ್ಕೇನೆ ನಾನು ಹೇಳೋದು, ದೇಹದ ಆಚೆಗೆ ಹೋಗಿ ಅಂಗಗಳನ್ನು ಕಳಚಿಕೊಂಡ್ರೆ ಭಯ ಹೋಗ್ತದೆ. ಜೀವದ ಆಚೆಗೆ ಹೋಗಿ ಭಗವತ್ ತತ್ವದ ಜೊತೆಗೆ ಕನೆಕ್ಟ್ ಆದರೆ ಪ್ರಕೃತಿ ತತ್ವ ಕಳಚಿಕೊಳ್ಳುತ್ತದೆ. ಮನಸ್ಸಿನ ಆಚೆಗೆ ಹೋಗಿ ಕರ್ಮ ಮಾಡುವುದರಿಂದ ಕರ್ಮ ಫಲ ಕಳಚಿಕೊಳ್ತದೆ ಅನ್ನೋದು ಅವರ ಸೂಚನೆ. ಯಾರಾದರೂ ಕೇಳಲ್ವಾ? ಹೇಳೋದು ಸುಲಭ, ಇದನ್ನು ಮಾಡಿ ತೋರಿಸ್ರಿ ಅಂತ. ಮಾಡಿ ತೋರಿಸುವುದಕ್ಕೆ ಮೆಥಡ್ಗಳಿಲ್ಲ, ಮಾಡಿ ತೋರಿಸುವುದಕ್ಕೆ ಇದೆ ಅಂತ ಸೂತ್ರಗಳಿಲ್ಲ. ಮಾಡುವವನ ಅವನವನ ಪರಿಶ್ರಮ, ಅವನವನ ದಾರಿ. ನನಗೆ ಸೂಟಾದ ದಾರಿ ನಿಮಗೆ ಸೂಟ್ ಆಗಬೇಕಾಗಿಲ್ಲ. ಒಬ್ಬ ಮನುಷ್ಯ ಅಂಗವನ್ನು ದಾಟಲಿಕ್ಕೆ ತಾನು ಪೂರ್ತಿ ಅಂಗದ ಸುಖದಲ್ಲಿ ಮುಳುಗಿ ದಾಟಬಹುದು. ಅವನವನ ಪ್ರಯತ್ನದ ಫಲ, ಅವನಿಗೆ ಅದೇ ದಾರಿ. ಇನ್ನೊಬ್ಬನಿಗೆ ಪಕ್ಕ ಅಂಗಗಳಿಂದ ದೂರವಿದ್ದು ಯಾವ ಅಂಗಾಂಗ ಸಂಘಗಳನ್ನೂ ಇಲ್ಲದೆ, ಒಬ್ಬರಿಗೂ ಕನೆಕ್ಟ್ ಆಗದೆ, ನಾನು ಯಾವುದೇ ರೀತಿಯಿಂದ ಯಾವ ಸ್ಪರ್ಶಗಳನ್ನು ಆ ಅಂಗಾಂಗಗಳ ಜೊತೆಗೆ ಆಗದಂತೆ ನೋಡಿಕೊಳ್ತೇನೆ ಅನ್ನುವ ಕಠೋರ ವ್ರತ ಮಾಡಿ ಅದೊಂದು ರೀತಿಯ ಬ್ರಹ್ಮಚರ್ಯ ಸ್ಥಾಪನೆ ಮಾಡ್ತೀನಿ ಅನ್ನುವವನಿಗೂ ಕೂಡ ಸಾಧ್ಯ. ಅಂಗಾಂಗ ಸಂಘಗಳಲ್ಲೇ ಮುಳುಗಿ ಮಾಡುವವನಿಗೆ, ನನ್ನ ಗುರುಗಳು, ನಾನು ಪ್ರಥಮ ಬಾರಿ ಕಲ್ಲಹಳ್ಳಿ ತೋಟಕ್ಕೆ ಬಂದಾಗ ಒಬ್ಬ ತಾಯಿ ದೇವದಾಸಿಯನ್ನ ನನಗೆ ಪರಿಚಯಿಸಿದ್ದು ಹೀಗೆ: ಮಗಳೇ,
ಇವಳು ಈ ಊರಿನ ದೇವದಾಸಿ, ನಾನು ಕಂಡ ಅತಿ ದೊಡ್ಡ ಪತಿವ್ರತೆ. ನೋಡಿ, ಒಂದಕ್ಕೊಂದು ತಾಳೇ ಆಗಲ್ಲ ಅಂತ ಅನ್ನಿಸುವಂತಹ ಎರಡು ಶಬ್ದಗಳು. ನಾನು ಬಹಳ ಯೋಚನೆ ಮಾಡಿದೆ ಆ ಸಂದರ್ಭದಲ್ಲಿ. ನನ್ನ ಗುರುಗಳು ಏನು ಹೇಳ್ತಿದ್ದಾರೆ, ಇವಳು ಈ ಊರಿನ ದೇವದಾಸಿ, ನಾನು ಕಂಡ ಅತಿ ದೊಡ್ಡ ಪತಿವ್ರತೆ ಅಂದಾಗ ಎರಡು ಕಾಂಟ್ರಡಿಕ್ಟಿಂಗ್ ವರ್ಡ್ಸ್, ಒಂದು ಇನ್ನೊಂದಕ್ಕೆ ವಿರುದ್ಧವಾದ ಶಬ್ದಗಳು. ಹೇಗೆ ಇವರು ಇದನ್ನು ಮೇಳೈಸ್ತಾರೆ? ಮತ್ತೊಂದು ಸಂದರ್ಭದಲ್ಲಿ ಅವರು ನಾನು ಇಬ್ಬರೇ ಇದ್ದಾಗ, ಅದೇನು ಪಪ್ಪ ನೀವು ಹಾಗೆ ಹೇಳಿದ್ರಿ ಅಂತ ಕೇಳಿದರೆ, ನನ್ನ ಗುರುಗಳು ಕೊಟ್ಟ ವಿವರಣೆ, ಮಗಳೇ, ಯಾವುದೋ ಒತ್ತಾಯಕ್ಕೆ ಒಬ್ಬಳು ದೇವದಾಸಿ ಆದಳು ಅಂತ ಇಟ್ಟುಕೋ. ದಿನ ಬೆಳಗಾದರೆ ಅವಳಿಗೆ ಹಲವು ಗಂಡು ಮಕ್ಕಳ ಸ್ಪರ್ಶ, ಹಲವು ಗಂಡಸರ ಸಮಾಗಮ, ಅವಳಿಗೆ ಇಷ್ಟವಿಲ್ಲದ ಕೆಲಸ. ಅವಳು ನಿರಂತರವಾಗಿ ಈ ಗಂಡು ಸಾಹಸವೋ ಗಂಡು ಸಂಘವೋ ನನಗೆ ಸಾಕಪ್ಪ, ಇವರ ಜೊತೆಗೆ ನನಗೆ ಏನು ನಾನು ಅನಿವಾರ್ಯವಾಗಿ ಮಲಗಿದ್ದೇನೆ, ಇದರಿಂದ ನನ್ನನ್ನು ದಾಟಿಸು, ನನಗೆ ನೀನೊಬ್ಬನೇ ಸಾಕು ಅಂತ ನಿರಂತರ ಪ್ರಾರ್ಥಿಸ್ತಿದ್ರೆ ಅವಳು ಯಾವ ಗಂಡಿನ ಜೊತೆಗೆ ಮಲಗಿದ್ದಾಳೆ? ಯಾವ ಗಂಡಿನ ಜೊತೆಗೂ ಮಲಗಿಲ್ಲ. ಅವಳು ಮಲಗಿದ್ದು ಆ ಪರಮ ಪುರುಷನ ಜೊತೆಗಲ್ಲವೇ? ಆ ಪರಮ ಪುರುಷನ ಜೊತೆಗೆ ಮಲಗಿದವಳು ಪತಿವ್ರತೆ ಅಲ್ಲದೆ ಇನ್ಯಾರು? ಈ ಹಿನ್ನೆಲೆಯಲ್ಲಿ ಅಂಗಸಂಗವನ್ನು ಕಳಚಲಿಕ್ಕೆ ಎಲ್ಲ ದಾರಿಗಳೂ ಉಂಟು. ಅಂಗಸಂಗವನ್ನು ಮುಳುಗಿ ದಾಟಬಹುದು, ಅಂಗಸಂಗದ ಸಂಸರ್ಗವೇ ಇಲ್ಲದೆ ದಾಟಬಹುದು. ಹಾಗೆಯೇ ಜೀವವನ್ನು ದಾಟಲಿಕ್ಕೆ, ಜೀವವನ್ನು ಪ್ರಕೃತಿ ತತ್ವದಿಂದ ದಾಟಬೇಕಾದ್ರೆ, ಜೀವವನ್ನು ಪ್ರಕೃತಿ ತತ್ವದ ಜೊತೆಗೆ ಸಂಪೂರ್ಣ ಅನುಭವಿಸಿ ದಾಟಿದವರು ತಂತ್ರಮಾರ್ಗ ಎಲ್ಲ ಅದನ್ನೇ ಹೇಳೋದು, ಇದನ್ನು ನಿರಾಕರಿಸೋದಿಲ್ಲ. ಈ ದೇಹ ಇದು ಇದೆ, ಇದು ಸುಮ್ಮನೆ ಬಂದಿಲ್ಲ. ಇಲ್ಲಿ ಯಾವುದೋ ಒಂದು ಬುದ್ಧಿಯಲ್ಲಿ ಒಂದು ಯೋಚನೆ ಬಂದರೆ ಅದರ ಮ್ಯಾನಿಫೆಸ್ಟೇಷನ್ ಸಾಧ್ಯವಾಗುವುದೇ ಈ ದೇಹದಿಂದ. ಅದನ್ನು ನಾನು ಕಾರ್ಯರೂಪಕ್ಕೆ ತರುವುದಕ್ಕೆ ಸಾಧ್ಯವಾಗುವುದೇ ಈ ದೇಹದಿಂದ. ಇದನ್ನು ಯಾಕೆ ನಿರಾಕರಿಸಬೇಕು? ಇದು ಏನು ತಪ್ಪು ಮಾಡಿದೆ? ಇದನ್ನು ಬಲಿಷ್ಠವಾಗಿ ಭಗವತತ್ವದ ಅಸಾಧ್ಯತೆಯವರೆಗೆ ವಿಸ್ತರಿಸಿ ನಾನು ಕೂಡ ಸಿದ್ಧಿಗಳನ್ನು ಪಡಿಬೇಕು, ನಾನು ಶಕ್ತಿಗಳನ್ನು ಪಡಿಬೇಕು, ನಾನು ಕೂಡ ಭಗವಂತನಿಗೆ ಯಾವುದೆಲ್ಲ ಸಾಧ್ಯವಾಗ್ತದೆ ಅದು ನನಗೆ ಸಾಧ್ಯವಾಗಿಸುವಷ್ಟರ ಮಟ್ಟಿಗೆ ಈ ದೇಹ ವಿಸ್ತಾರವನ್ನು ಹಿಗ್ಗಿಸಲಿಕ್ಕೆ ಬರ್ತದೆ ಅನ್ನುವ ಪಥವೂ ಉಂಟು. ದೇಹವನ್ನು ದಾಟುವುದಕ್ಕೆ ದೇಹದ ಮುಖಾಂತರವೇ ದಾಟುವುದು, ದೇಹದ ಸಾಧ್ಯತೆಗಳನ್ನೆಲ್ಲವನ್ನು ಅನುಭವಿಸಿಯೇ ದಾಟುವುದು, ದೇಹದ ಅತ್ಯಂತ ಕೊನೆಯ ಶಕ್ತಿ ಯಾವುದಿದೆ ಅದೆಲ್ಲವನ್ನು ಇದರ ಮೂಲಕ ತನ್ನ ಕಣ್ಣ ಮುಂದೆಯೇ ಪ್ರತಿಫಲಿಸುವ ಹಾಗೆ ಬದುಕಿ ಸಿದ್ಧ ಮಾಡಿ ದಾಟುವುದು ಒಂದು ಕ್ರಮ. ವೈರಾಗ್ಯದಿಂದ ದೇಹ ಏನೂ ಅಲ್ಲ, ಇದಕ್ಕೆ ಉಪವಾಸ ಹಾಕೋದು, ಇದನ್ನು ದಂಡಿಸಿ ಇದನ್ನು ಸಂಪೂರ್ಣ ತಹಬದಿಗೆ ತರಲಿಕ್ಕೆ ಏನು ಸಂಯಮ ಬೇಕು ಆ ಸಂಯಮಗಳ ಮೂಲಕ ಅದನ್ನು ಕಟ್ಟುನಿಟ್ಟಾಗಿ ಬೇರೆ ಬೇರೆ ಕಠೋರ ನಿಯಮಗಳ ಮೂಲಕ ಒಂದು ಅನುಷ್ಠಾನದ ಹಿನ್ನೆಲೆಯಲ್ಲಿ ದಾಟುವ ಕ್ರಮವೂ ಇದೆ, ಇಲ್ಲ ಅಂತಲ್ಲ. ಹಾಗೆ ಮಾಡಿದವರು ಇದ್ದಾರೆ. ಸ್ವಾಮಿ ರಾಮತೀರ್ಥರು ಅಂತ, ಅವರು 1902ಕ್ಕೆಲ್ಲ ಕಾಲವಾದ ಕೇವಲ 32 ವರ್ಷ ಅವರ ಬದುಕಿನ ಒಟ್ಟು ನಡೆ. ಅವರು ಜೀವನ ಇಡೀ ಅವರು ಒಬ್ಬ ಗಣಿತದ ಪ್ರೊಫೆಸರ್, ಮದುವೆಯಾಗಿ ಮಕ್ಕಳಿದ್ದಾರೆ. ಈ ಗಣಿತದ ಲೆಕ್ಕ ಮಾಡುವಾಗ ಅವರಿಗೆ ಅನಿಸ್ತಾ ಹೋಯಿತು, ಒಂದಕ್ಕೆ 1, 2, 3, 4 ಹೀಗೆ ಕೂಡಿಸ್ತಾ ಹೋದರೆ ಅದು ಒಂದಕ್ಕೆ 1 ಕೂಡಿದಾಗ 2, 2, 4, 3 ಹೀಗೆ ಎಲ್ಲ ಕೂಡ್ತಾ ಹೋದ ಹಾಗೆ ತಾನು ಇರುವ 1 ಅನ್ನುವ ಅಸ್ತಿತ್ವ ಕಳ್ಕೊಂಡು 2 ಆಗ್ತದೆ, 3 ಆಗ್ತದೆ, 4 ಆಗ್ತದೆ, ಇದೆಲ್ಲ ಬೇರೆ ಬೇರೆ ಆಗ್ತಾ ಹೋಗುವ ಹಾಗೆ ಈ 1 ತನ್ನ ಅಸ್ತಿತ್ವ ಕಳ್ಕೊಂಡು ಬೇರೆ ಬೇರೆ ಆಗ್ತದೆ ಅಂತಾದರೆ ಅವರು 0ಯೇ ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದು, ಶೂನ್ಯ ತಾನು ಶೂನ್ಯವೇ ಅಲ್ವಾ ಅಂತ ಗಣಿತಜ್ಞ ಅವರ ಮದುವೆಯ ಬದುಕಿನ ಮಕ್ಕಳ ಸಂಸಾರವನ್ನು ಬಿಟ್ಟು ತಾನು ಒಬ್ಬ ಕಾಲೇಜಿನಲ್ಲಿ ಪಾಠ ಮಾಡುವ ಪ್ರೊಫೆಸರ್ ಅನ್ನುವುದನ್ನು ಬಿಟ್ಟು ತಾನೇ ತಾನಾಗಿ ಒಂದು ದಿನ ಪೂರ್ತಿಯಾಗಿ ಶ್ರೀರಾಮನನ್ನು ಆವಾಹಿಸಿಕೊಂಡ ಹಾಗೆ, ನೀವು
ಎಷ್ಟು ಆಶ್ಚರ್ಯಪಡುವ ಹಾಗೆ ಅವರು ರಾಮನನ್ನು ಆವಾಹಿಸ್ತಾರೆ ಅಂದರೆ, ಇದು ನಾವು ಮಾತಾಡುವುದಲ್ಲ, ರಾಮ ಮಾತಾಡ್ತಾನೆ. ಇದು ನಾನು ನೋಡುವುದಲ್ಲ, ರಾಮ ನೋಡ್ತಾನೆ. ಇದು ನಾನು ಊಟ ಮಾಡುವುದಲ್ಲ, ರಾಮ ಊಟ ಮಾಡ್ತಾನೆ. ಈಗ ನೀವು ಕೇಳುವುದಲ್ಲ, ರಾಮ ಕೇಳ್ತಾನೆ. ಹೀಗೆ ಅವರ ಎಲ್ಲ ವಾಕ್ಯಗಳು ರಾಮಮಯ. ಎಲ್ಲಿಯವರೆಗೆ ಅವರು ಕೂತಾಗ ರಾಮ ಕುಳಿತುಕೊಂಡ, ಈಗ ಎದ್ದು ನಡೆದಾಗ ರಾಮ ನಡೆಯುತ್ತಿದ್ದಾನೆ, ಈಗ ಮಲಗಿದಾಗ ರಾಮ ಮಲಗಿದ. ಯಾವುದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ನಿರಂತರವಾಗಿ ಹೇಳ್ತಾನಲ್ಲ, ಹೀಗೊಂದು ಮಾಡು ಅಂತ. ನೀನು ಊಟ ಮಾಡುವಾಗ, ನೀನು ನಿಂತಾಗ, ನೀನು ಕುಳಿತಾಗ, ನೀನು ಉಸಿರಾಡುವಾಗ, ಕಣ್ಣು ಮಿಟುಕಿಸುವಾಗ, ಕಣ್ಣು ತೆರೆಯುವಾಗ, ಕೇಳುವಾಗ, ಮಾತಾಡುವಾಗ, ಎಲ್ಲ ಮುಟ್ಟುವಾಗ, ಪ್ರತಿ ಒಂದು ಸಂದರ್ಭದಲ್ಲಿ ಅವನು ಅವನು ಅಂತ ನೆನೆ ಅಂತ ಭಗವಂತ ಅರ್ಜುನನಿಗೆ ಹೇಳಿದ ಹಾಗೆ ನಿರಂತರ ಬದುಕಿದ ಈ ರಾಮತ್ವ ಅವರಿಗೆ ತಾನು ತನ್ನ ದೇಹವಲ್ಲ ಅನ್ನುವ ಸ್ಥಿತಿಗೆ ಬಂದು ಬಿಟ್ರು. ಯಾವ ಮಟ್ಟಕ್ಕೆ ಅವರಿಗೆ ತನ್ನ ದೇಹ ತಾನಲ್ಲ ಅಂತ ಅನ್ನಿಸ್ತು ಅಂತಂದ್ರೆ, ಅವರಿಗೆ ತೀರಾ ಅನಾರೋಗ್ಯ ಎಲ್ಲ ಬರುತ್ತೆ. ಯಾಕಂದ್ರೆ ಆಪರಿ ದೇಹವನ್ನು ದಂಡಿಸ್ತಾರೆ ಅವರು. ಅವರಿಗೆ ರಾಮಮಯವಾಗಿ ಇದು ತಾನಲ್ಲ, ತನಗೇನು ಮಾಡಲಿಕ್ಕಿಲ್ಲ ಅಂತ. ಕೊನೆಯ ಒಂದು ಸಂದರ್ಭ, ಗಂಗಾ ನದಿಯ ದಡದಲ್ಲಿದ್ದಾರೆ, ಅನಾರೋಗ್ಯ, ತುಂಬ ತೀವ್ರ ಜ್ವರದಿಂದ ದುರ್ಬಲರಾಗಿದ್ದಾರೆ, ದೈಹಿಕ ಶಾರೀರಿಕ ಇದು ಗಟ್ಟಿತನ ಇಲ್ಲ. ಅಂಥ ಸ್ಥಿತಿಯಲ್ಲಿ ಗಂಗಾ ದಡಕ್ಕೆ ಸ್ನಾನಕ್ಕೆ ಬರ್ತಾರೆ. ಶಿಷ್ಯ ಹೇಳ್ತಾನೆ, ಹೋಗಬೇಡಿ, ನಿಮಗೆ ಅಷ್ಟು ದೈಹಿಕ ಸ್ವಾಸ್ಥ್ಯ ಇಲ್ಲ. ತಾಯಿ ಆಪರಿ ಕರೀತಾಳೆ, ನಾನು ಸ್ನಾನಕ್ಕೆ ಹೋಗದಿದ್ರೆ, ರಾಮ ಸ್ನಾನಕ್ಕೆ ಹೋಗದಿದ್ರೆ ಹೇಗೆ, ರಾಮನನ್ನು ತಾಯಿ ಕರೀತಾಳೆ ಅಂತ ಹೇಳಿ ಆ ನದಿಗೆ ಇಳಿತಾರೆ. ಅದು ಎಷ್ಟು ರಭಸದ ನದಿ ಅಂದರೆ ತುಂಬ ಹೋರಾಟ ಮಾಡ್ತಾರೆ ಈಸಾಡಿ. ಆದರೆ ಆ ನದಿಯ ಸೆಳೆತಕ್ಕೆ ಅವರ ಹೋರಾಟ ದುರ್ಬಲವಾಗಿ ಅವರು ಸೆಳೆತದಲ್ಲಿ ಮುಳುಗಿ ಹೋಗ್ತಾರೆ ಅಂತ ಅವರಿಗೆ ಗೊತ್ತಾಗ್ತದೆ. ಆ ಕೊನೆಯ ಸಂದರ್ಭದಲ್ಲಿ ಸ್ವಾಮಿ ರಾಮತೀರ್ಥರು, ನೀವೇನಾದರೂ ಸ್ವಾಮಿ ರಾಮರ ಜೊತೆಗೆ ಇವರನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅವರಲ್ಲ, ಇವರು ಪಂಜಾಬ್ ಭಾಗದ, ಅಂದರೆ ಪಂಜಾಬ್ ಅಂದರೆ ಈಗಿನ ಈ ಪಂಜಾಬ್ ಅಲ್ಲ, ಪಾಕಿಸ್ತಾನದ ಪಂಜಾಬ್ ಭಾಗದಲ್ಲಿ ಇದ್ದವರು. ಹಾಗಾಗಿ ನಮಗೆ ಸ್ವಲ್ಪ ಅಪರಿಚಿತರು. ಅವರು ಆ ಮುಳುಗು ಹೊತ್ತಲ್ಲಿ ಏನು ಹೇಳ್ತಾರೆ ಅಂದರೆ, ತಾಯಿ ನಿನಗೆ ರಾಮ ಬೇಕಾಗಿದ್ದಾನೇನು, ತಗೋ ಅಂತ ಕೈ ಚೆಲ್ಲಿ ಬಿಡ್ತಾರೆ. ಆ ಬಳಿಕ ಈಸೋದಿಲ್ಲ, ಹೋಗಿ ಬಿಡ್ತಾರೆ. ಅದು ಅವರ ಕೊನೆಯ ಮರಣಾವಸ್ಥೆ. ಇಲ್ಲಿ ನಾವು ನೋಡುವುದು ಅಂಗಸಂಗವನ್ನು ತನ್ನಿಂದ ಬೇರೆ ಮಾಡಿ ತಾನು ಈ ದೇಹವೇ ಅಲ್ಲ ಅನ್ನುವ ಜೀವ ನೇರವಾಗಿ ರಾಮನಿಗೆ ಅಥವಾ ಭಗವಂತನಿಗೆ ಸಂಬಂಧಪಟ್ಟದ್ದು. ಅದಕ್ಕೂ ಈ ಪ್ರಕೃತಿಗೂ ಏನು ಸಂಬಂಧ ಇಲ್ಲ, ಇದರ ಆಚೆಗೆ ಇದ್ದೇನೆ ನಾನು, ಈ ದೇಹದ ಆಚೆಗೆ ನಾನಿದ್ದೇನೆ ಅನ್ನುವ ಖಚಿತವಾದ ನಿಲುವು. ಅದು ಪ್ರಕೃತಿ ತತ್ವದಿಂದ ಸಂಪೂರ್ಣ ಕಳಚಿಕೊಂಡಾಗ ಜೀವಕ್ಕೆ ಸಂಪೂರ್ಣವಾಗಿ ಭಗವತ್ ತತ್ವದ ಜೊತೆಗೆ ಮಾತ್ರ ಕನೆಕ್ಟಿವಿಟಿ, ಇನ್ನು ಯಾವುದ್ರ ಜೊತೆಗೂ ಇಲ್ಲ. ಏನು ಮಾಡಿದ್ರು ರಾಮ ಮಾಡ್ತಿದ್ದಾನೆ, ರಾಮನಿಂದ ನಡೀತಿದೆ, ಹಾಗಂತ ಈ ಪ್ರಕೃತಿ ತತ್ವದ ಕ್ರಿಯೆಗಳಿವೆ. ಆದರೆ ಆ ಪ್ರಕೃತಿ ತತ್ವದ ಕ್ರಿಯೆಗಳಿಗೆ ನಾವು ಭಾವಿಸುವ ದೈಹಿಕ ಸುಖದ ಇಂದ್ರಿಯ ಸಂಘಗಳಿಲ್ಲ. ಅದು ಜೀವ ಸಮಾಗಮದ ಭಗವತ್ ತತ್ವದ ಜೊತೆಗೆ ಅದರ ಪರಿಣಾಮಗಳು ಮತ್ತು ಪ್ರತಿಕ್ರಿಯೆಗಳು. ಹಾಗಾಗಿ ಆ ರೀತಿ ಜೀವ ಪ್ರಕೃತಿಯಿಂದ ಕಳಚಿಕೊಳ್ಳುವ ಸಾಧ್ಯತೆಯೂ ಇದೆ. ಮನಸ್ಸನ್ನು ಕಳಚಿಕೊಳ್ಳುವುದನ್ನು ನಾನು ಈಗಾಗಲೇ ಹೇಗೆ ಒಂದು ಕರ್ಮಕ್ಕಿಂತ ಡಿಟ್ಯಾಚ್ ಆಗಿ ಮನಸ್ಸು ಕಳಚಿಕೊಂಡಾಗ ಪರಿಣಾಮ ಭಿನ್ನ ಅನ್ನುವುದನ್ನು ಹೇಳಿದೆ, ಅದನ್ನು ಇಲ್ಲಿ ಶೋಧಿಸುತ್ತಿದ್ದಾರೆ ಆದಯ್ಯ. ಅವರ ಇನ್ನೊಂದು ಪ್ರಶ್ನೆ, ಕಾಮಾದಿ ಭೋಗಗಳು ಇರುವವರೆಗೆ ಪುಣ್ಯ ಪಾಪ ಫಲಗಳಿಂದ ಕಳಚಿಕೊಳ್ಳುವುದು ಹೇಗೆ? ಅದು ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟದ್ದೇ, ಅದು ಜೀವಕ್ಕೆ ಸಂಬಂಧಪಟ್ಟದ್ದೇ, ಅದು ನಮ್ಮ ಅಂಗಸಂಗಕ್ಕೆ ಸಂಬಂಧಪಟ್ಟದ್ದೇ. ಯಾಕೆಂದರೆ ಕಾಮ ಅನ್ನುವುದು ಹುಟ್ಟುವುದೇ ಇಂದ್ರಿಯಾದಿ ಆಕರ್ಷಣೆಗಳಿಂದಲೇ. ಕಾಮ ಅಂದರೆ ನೀವು ಸೆಕ್ಸ್ ಅಂತಲೇ ಭಾವಿಸಬೇಕಾಗಿಲ್ಲ, ಎಲ್ಲ ಅಪೇಕ್ಷೆಗಳಿಗೆ ಕಾಮ ಅನ್ನುವ ಅರ್ಥದಿಂದ. ಮತ್ತು ಆ ಕಾಮ ಅನ್ನುವ ಅಪೇಕ್ಷೆ ಅದು ಅಭೀಪ್ಸೆ ಆಗುವವರೆಗೆ ಶ್ರೀ ಅರವಿಂದ ಅವರು ಪದೇ ಪದೇ ಹೇಳ್ತಾರೆ. ಹಾಗಾದರೆ ಅಪೇಕ್ಷೆಯೇ ಬೇಡುವ ಅಲ್ವಾ? ನಮ್ಮಲ್ಲಿ ಬಹಳ ಜನರಿಗೆ ಪ್ರಶ್ನೆ ಏನಂದರೆ, ಅಪೇಕ್ಷೆ ಇರಬಾರ್ದು ಅಂದಿದ್ದಾರೆ, ಹಾಗಾದರೆ ಭಗವಂತನ ಕುರಿತು ಅಪೇಕ್ಷೆ ಇರುವುದು ತಪ್ಪಲ್ವಾ ಅಂತ ಕೆಲವರು ಕೇಳುವುದುಂಟು. ಅಭೀಪ್ಸೆ ಬೇರೆ, ಅಪೇಕ್ಷೆ ಬೇರೆ. ಅದಕ್ಕೆ ರಮಣರು ಕೊಡುವ ಉದಾಹರಣೆಯನ್ನು ನಾನು ಉಲ್ಲೇಖ ಮಾಡಬಹುದಾದರೆ, ನದಿ ಒಂದು ಮಾರ್ಗದಲ್ಲಿ ತನಗೆ ಎಲ್ಲೆಲ್ಲ ಹರಿಯಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಹರ್ಕೊಂಡು ತೀವ್ರವಾಗಿ ಹೋಗ್ತಿರ್ತದೆ.
ಅದರ ಉದ್ದೇಶ ಇಲ್ಲಿರುವ ಮರಕ್ಕೆ ಗಿಡಕ್ಕೆ ನೀರು ಕೊಡಬೇಕು ಅಂತ ಅಲ್ಲ. ಅದರ ಉದ್ದೇಶ ನಾನು ಈಗ ಅಲ್ಲೆಲ್ಲೋ ಸಮುದ್ರ ಇದೆ, ಆ ಸಮುದ್ರ ಸೇರಬೇಕು ಅನ್ನುವ ಕಡೆಗೆ ಹೋಗಬೇಕು ಅನ್ನುವುದೇ ಅದರ ಗಂತವ್ಯ, ಗುರಿ. ಹಾಗೆ ಹರಿದು ಹೋಗುವ ನದಿ ಅದರ ಅಪೇಕ್ಷೆ ಯಾವುದು ಅಂತ ಕೇಳಿದರೆ ಸಮುದ್ರ ಸೇರುವುದು. ಆ ಅಪೇಕ್ಷೆಯೂ ಇಲ್ಲದಿದ್ದರೆ ನದಿ ಬದುಕುವುದು ಹೇಗೆ? ಅದು ಅಪೇಕ್ಷೆ, ಅದು ಹುಟ್ಟುವಾಗಲೇ ಅದು ಇಂಥದ್ದನ್ನು ಸೇರುವುದಕ್ಕಾಗಿಯೇ ಹುಟ್ಟಿದೆ. ಅದು ಜೀವದ ಒಳಗೆ ಇರುವ ಹಸಿವು, ಇಂದ್ರಿಯಗಳಿಂದ ಉಂಟಾದ ಹಸಿವಲ್ಲ. ಜೀವಕ್ಕೆ ಇರುವ ಹಸಿವು ಅದು ಈಗ ನಾನು ಬಂದಿದ್ದೇನೆ, ನಾನು ಬಂದದ್ದು ಈ ದೇಹಕ್ಕಾಗಿ ಅಲ್ಲ, ಈ ದೇಹದ ಯಾವುದೋ ಕಾರಣಕ್ಕಾಗಿ ಅಲ್ಲ, ಇದರ ಒಳಗಿನ ಹೆಸರಲ್ಲ, ಮತ್ತೊಂದಲ್ಲ, ಎಲ್ಲವೂ ಅಲ್ಲ. ಮತ್ತೆ ಯಾವುದು? ಈ ಜೀವ ಎಲ್ಲಿಂದ ಬಂತು, ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯವಾ ಅನ್ನುವ ಹಸಿವು ಅಂತ ಇಟ್ಟುಕೊಂಡ್ರೆ, ಸಮುದ್ರ ಸೇರಬೇಕು ಅನ್ನೋದು ನದಿಯ ಒಳಗಿನ ಹಸಿವು. ಅದು ಅಪೇಕ್ಷೆ ಅಲ್ಲ, ಹೊರಗಿದ್ದನ್ನು ನೋಡಿ ಬಂದದ್ದಲ್ಲ, ಒಳಗೇ ಇರುವಂಥದ್ದು. ಈ ನದಿ ಒಂದು ವೇಳೆ ನಾನೊಂದು ಸ್ವಲ್ಪ ಹೊತ್ತು ಈ ಮರಕ್ಕೆ ನೀರು ಕೊಡ್ತೇನೆ, ನಾನು ಈ ಮರದ ಹೂ ಬಿಟ್ಟದ್ದನ್ನು ನೋಡ್ತೇನೆ, ನಾನು ಈ ಮಾವಿನ ಗಿಡಕ್ಕೆ ನೀರು ಕೊಡ್ತೇನೆ, ಅಲ್ಲೊಂದಿಷ್ಟು ಹಣ್ಣು ಬೀಳಿ ಅದನ್ನು ನೋಡ್ತೇನೆ ಅಂತ ನಿಂತರೆ ಅದು ಅಪೇಕ್ಷೆ. ನದಿ ಹಾಗೆ ಹೊರಗಣ ಸಂಗತಿಗಳನ್ನು ತಾನು ತನ್ನಿಂದ ತಾನೇ ಹರಿಯುವ ಆ ಒಂದು ಪ್ರವಾಹದಲ್ಲಿ ತಾನು ಪ್ರಯತ್ನವೇ ಪಡದೆ ತನ್ನಷ್ಟಕ್ಕೆ ಗಿಡ ಮರಗಳನ್ನು ಬೆಳೆಸ್ತದೆ. ಅದು ಅದರ ತಾನು ಬಂದದ್ದರ ಸಾರ್ಥಕತೆಯ ಕರ್ಮ, ಅದಕ್ಕೆ ಏನೂ ಕರ್ಮ ಲೇಪವಿಲ್ಲ. ಅದು ತನ್ನಷ್ಟಕ್ಕೆ ಸಂಭವಿಸಿದ್ದು. ಆಚೆಗೆ ಹೋಗಿ ಸೇರುವ ಕ್ರಿಯೆ ಉಂಟಲ್ಲ, ಅದು ಅದರ ಪರಿಶ್ರಮ, ಅದರ ಸಾಧನೆ, ಅದು ಹೋಗ್ತದೆ. ಇದು ರಮಣರು ಕೊಡುವ ಉದಾಹರಣೆ. ರಮಣರು ಅದನ್ನೇ ಹೇಳ್ತಾರೆ, ಒಂದು ಬಾವಿಯೂ ತುಂಬುತ್ತದೆ ನದಿ ಹರಿಯುವಾಗ, ಆದರೆ ಬಾವಿ ತುಂಬಬೇಕು ಅನ್ನುವುದು ನದಿಯ ಉದ್ದೇಶವಲ್ಲ, ತನ್ನಿಂದ ತಾನೇ ಆಗುವುದು. ಹಾಗಾಗಿ ಹೊರಗಿನ ಸಂಗತಿಗಳಿಗೆ ತನ್ನನ್ನು ಕನೆಕ್ಟ್ ಮಾಡಿ ನಾವು ಯಾವುದೋ ಒಂದು ಕೆಲಸ ಮಾಡಿದರೆ ಅದು ಫಲಕ್ಕನುಗುಣವಾಗಿ ಕರ್ಮವನ್ನು ಅನುಭವಿಸುವ ಕಾಮಾದಿ ಭೋಗಗಳ ಕಾರಣ. ಸಪೋಸ್ ಕಾಮಾದಿ ಭೋಗಗಳಿಲ್ಲದೆ ತಾನು ಹರಿಯುವುದಿದೆಯಲ್ಲ, ಆಗ ಪುಣ್ಯ ಪಾಪ ಫಲವಿಲ್ಲ. ಈ ಪುಣ್ಯ ಪಾಪ ಫಲ ಈ ಕನೆಕ್ಟಿವಿಟಿಯಿಂದಲೇ ಮತ್ತೆ ಆಗುವುದು. ಅದನ್ನೇ ಆದಯ್ಯ ಅವರು ಹೇಳ್ತಾರೆ, ಈ ಕನೆಕ್ಟಿವಿಟಿ ಕಾಮಾದಿ ಭೋಗಗಳು ಇರುವ ತನಕ ನನಗೆ ಕರ್ಮ ಫಲದ ಪುಣ್ಯ ಮತ್ತು ಪಾಪಗಳನ್ನು ದಾಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಗ, ಜೀವ ಮತ್ತು ಮನಸ್ಸು ಹೇಗೆ ಅದರದರ ಕನೆಕ್ಟಿವಿಟಿಯನ್ನು ಕಳಚಿಕೊಳ್ಳಬೇಕು, ಹಾಗೆ ನನ್ನ ಕ್ರಿಯೆಗಳು ಕೂಡ ಅದು ಫಲ ಪುಣ್ಯವೋ ಪಾಪವೋ ಅನ್ನುವುದನ್ನು ಹುಡುಕಿಕೊಂಡು ಹೋಗಿ ಮಾಡುವ ಕ್ರಿಯೆಯಾದರೆ ಅದು ಮತ್ತೆ ಈ ಕರ್ಮಫಲದ ಚಕ್ರಕ್ಕೇನೆ ಸಿಲುಕಿಸ್ತದೆ. ಅದರ ಆಚೆಗಿನದ್ದಕ್ಕೆ ಕರ್ಮಫಲದ ಭಾವಲೇಪಗಳೇ ಇಲ್ಲ. ನಾ ಮಾಡಿದೆ ಎನ್ನದಿರು ಲಿಂಗಕ್ಕೆ, ನಾ ಮಾಡಿದೆ ಎನ್ನದಿರು ಜಂಗಮಕ್ಕೆ, ನಾ ಮಾಡಿದೆ ಎಂದರೆ ಏಡಿಸಿ ಕಡಿತ್ತು ಶಿವನ ಮಾಯೆ, ನಾ ಮಾಡಿದೆ ಎಂದವರು ಉಂಟೆ ಕೂಡಲ ಸಂಗಮ ಅನ್ನುವುದು ಬಸವಣ್ಣನ ಮಾತು. ಇಲ್ಲಿ ನಾನು ಮಾಡಿದೆ ಅನ್ನುವ ಒಂದು ಭಾವ ಬಂದದ್ದರಿಂದ ಅದು ಕಾಮ ಭೋಗ ಫಲಕ್ಕನುಗುಣವಾಗಿ ಪುಣ್ಯ ಮತ್ತು ಪಾಪವನ್ನು ಉಂಟು ಮಾಡ್ತದೆ. ಪುಣ್ಯ ಪಾಪ ಅದಕ್ಕೇನೆ ಪಕ್ಷಿ ಪ್ರಾಣಿಗಳಿಗೆ ಪುಣ್ಯ ಪಾಪದ ಫಲದ ಭಾಗ ಇಲ್ಲ ನೋಡಿ. ಯಾಕೆ? ಕರ್ಮ ಲೇಪಕ್ಕೆ ಹೇಳುವ ಮನಸ್ಸು, ಬುದ್ಧಿ, ಪ್ರಜ್ಞೆ, ಆ ಮಟ್ಟದ ಕನೆಕ್ಟಿವಿಟಿ ಅವುಗಳಿಗೆ ಸ್ವತಃ ಇಲ್ಲ, ಹುಟ್ಟುತ್ತಲೇ ಇಲ್ಲ. ಕರ್ಮಫಲದ ಭಾಗ ಎಲ್ಲ ಪ್ರೌಢಿಮೆ ಪಡೆದು ಹುಟ್ಟಿದ್ದೇವೆ ಅಂತ ಭಾವಿಸುವ ಸೋಕಾಲ್ಡ್ ಮನುಷ್ಯರಿಗೆ ಮಾತ್ರ. ಆದ್ದರಿಂದಲೇ ಅದರ ಫಲಭಾಗಗಳು ಕೂಡ. ಆದಯ್ಯ ಕೇಳ್ತಾರೆ, ಈ ನಾಲ್ಕು ಕಳಚಿಕೊಳ್ಳಬೇಕಲ್ವಾ, ಕಳಚದೇ ಇದ್ರೆ ಹೇಗೆ? ಅದು ಯಾವಾಗ ಕಳಚುವುದು? ಅವರ ಕೊನೆಯ ಪ್ರಶ್ನೆ, ನಾನು ಅನ್ನೋದು ಇರುವವರೆಗೆ ನೀನು ಅನ್ನೋದು ಇದೆ. ನಾನು ಅನ್ನೋದಿಲ್ಲದೆ ಇದ್ರೆ ನೀನು ಅನ್ನೋದು ಹೇಗೆ ಇರಕ್ಕೆ ಸಾಧ್ಯ? ಇದು ಒಬ್ಬಿಬ್ಬರ ಪ್ರಶ್ನೆ ಅಲ್ಲ, ಇಡೀ ಅಧ್ಯಾತ್ಮ ಹೇಳೋದೇ ಹಾಗೆ. ನಾನು ಅನ್ನೋದಿರುವವರೆಗೆ ನೀನಿರ್ತದೆ, ನಾನು ನೀನು ಬೇರೆ ಬೇರೆ ಅಲ್ಲ, ನಾನು ನೀನು ಒಂದೇ ಅಂತ ಕೆಲವರು, ನಾನು ನಿನ್ನಂತೆ ಆಗಬಹುದು ಅಂತ ಕೆಲವರು, ನಾನು ನೀನು ಯಾವತ್ತೂ ಕೂಡ ಒಂದಾಗಕ್ಕೆ ಸಾಧ್ಯವಿಲ್ಲ, ನಿನ್ನ ಭಕ್ತನಾಗಿ ಇರ್ತೇನೆ ಅಂತ ಕೆಲವರು. ಇವೆಲ್ಲ ಪಂಥಗಳು ಬಂದದ್ದು ಎರಡರ ಎಕ್ಸಿಸ್ಟೆನ್ಸ್ನಲ್ಲಿ. ಕೆಲವರು ಹೇಳೋದುಂಟು, ಒಂದು ಮತ್ತು ಒಂದು ಕೂಡಿಸಿದ್ರೆ ಎರಡೇ ಆಗಬೇಕು.
1 ಮತ್ತು 1 ಕೂಡಿಸಿ 0 ಆದ ಉದಾಹರಣೆ ಎಲ್ಲಿ ಉಂಟು? 1 1 ಕೂಡಿಸಿದರೆ 2 ಅನ್ನುವುದು ಗಣಿತ. ಹಾಗಾಗಿ ನಾನು ನೀನು ಅನ್ನೋದು 2 ಇರುವುದೇ ಅಂತ ಕೆಲವರ ವಾದ. ನಾನು ಅವರದ್ದೇ ಗಣಿತವನ್ನೇ ಯೋಚನೆ ಮಾಡ್ತಿದ್ದೆ. 1 ಮೈನಸ್ 1 ಆದರೆ 0 ಆಗ್ತದಲ್ಲ, ಕೂಡಿಸಿ ಯಾಕೆ ಮಾಡಕ್ ಹೋಗ್ಬೇಕು? ಕೂಡಿಸದೆ ಮೈನಸ್ ಮಾಡುವುದರೆ ಅದನ್ನೇ ಇವರು ಹೇಳೋದು. ನಾನು ನೀನು ಅನ್ನುವುದು ಕಳೆಯದೆ ಅಳಿಯದೆ ತಾನು ಅನ್ನುವುದು ಹೇಗೆ? ಈ ಒಂದನ್ನ ಕಳೆದಾಗ ಏನೂ ಉಳಿಯದ ಒಂದು 0 ಅವಸ್ಥೆಯನ್ನೇ ಬಹುಶಃ ಅಧ್ಯಾತ್ಮ ಪಥದಲ್ಲಿ ಕೆಲವರು ಹುಡುಕುವುದು, ಇಲ್ಲವಾಗುವುದು. ಈಗ ನಾವೆಲ್ಲ ಒಂದಾಗಿದ್ದೇವೆ ಅಂತ ಇಲ್ಲಿ ಹೇಳಿದ್ರೆ ಒಂದೆಲ್ಲ ಆಗಿದ್ದೀವಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಅವರು. ಯಾಕೆ? ನೀವೆಲ್ಲ ನಿಮ್ಮ ಮನೆ ನಿಮ್ಮ ಸಂಸಾರ ಎಲ್ಲ ಇರುವವರು ಇಲ್ಲಿ ಈ ಕ್ಷಣ ಒಂದು ಕ್ಷಣ ಒಂದಾಗಿದ್ದೀರಿ, ಅದು ಒಂದಾದದ್ದಲ್ಲ. ನಾಳೆ ಮತ್ತೆ ನಿಮ್ಮ ಮನೆಗೆ ಹೋಗ್ತೀರಿ, ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ಬೇರೆ ಬೇರೆನೆ. ಹಾಗಾಗಿ ಒಂದಾಗುವುದು ಅನ್ನೋದು ಒಂದು ಭ್ರಮೆ ಅಂತ ಒಂದು ವಾದ ಇದೆ. ಇದು ಭೌತಿಕವಾದ ವಿವರಣೆಗೆಲ್ಲ ಚಂದ. ನಾನು ಭೌತಿಕವಾದ ಉದಾಹರಣೆನೇ ಯೋಚನೆ ಮಾಡ್ತಿದ್ದೆ. ಸಮುದ್ರಕ್ಕೆ ನದಿ ಬಂದು ಸೇರಿದಾಗ ಉಪ್ಪು ನೀರು ಸಿಹಿ ನೀರನ್ನು ಪ್ರತ್ಯೇಕ ಮಾಡಿ ಸಪರೇಟ್ ಮಾಡಿ ತೋರಿಸೋದು ಹೇಗೆ? ಅಲ್ಲಿ ನಾನು ನೀನು ಅಸ್ತಿತ್ವ ಹೇಗೆ? ಉಪ್ಪಿಗೆ ಬಂದು ನೀರು ಕೂಡಿಸಿದಾಗ ನೀರಿನೊಳಗೆ ಉಪ್ಪನ್ನು ತೆಗೆದು ತೋರಿಸೋದು ಹೇಗೆ? ಕರಗಿದ ಉಪ್ಪನ್ನು. ಹಾಲಿಗೆ ಬಂದು ನೀರು ಸೇರಿದಾಗ ಸಪರೇಟ್ ಮಾಡಿ ತೋರಿಸೋದು ಹೇಗೆ? ಬಹುಶಃ ನಾನು ನೀನು ಅನ್ನುವ ವ್ಯತ್ಯಾಸ ಇರುವುದು ಹಾಲು ನೀರು ಪ್ರತ್ಯೇಕ ಇರುವವರೆಗೆ, ನದಿ ಸಮುದ್ರ ಪ್ರತ್ಯೇಕ ಇರುವವರೆಗೆ, ಹಾಗೆಯೇ ಉಪ್ಪು ಮತ್ತು ನೀರು ಸಪರೇಟ್ ಇರುವವರೆಗೆ. ಒಂದು ವೇಳೆ ಉಪ್ಪು ನೀರನ್ನು ಬೆಸೆಯಿತು ಅಂತಾದರೆ, ಅಥವಾ ಯಾವುದನ್ನು ನಾವು ಸಮುದ್ರ ನದಿಯ ಸಂಬಂಧ ಅಂತ ಹೇಳಿದಾಗ ಆ ಸಿಹಿ ನೀರು ಉಪ್ಪು ನೀರು ಪ್ರತ್ಯೇಕ ಮಾಡಲಾಗದ ಹಾಗೆ ಬೆಸೀತಾವಲ್ಲ, ಅಂಥದ್ದೊಂದು ಏನೋ ನಡೀತದೋ ಏನೋ ಅನ್ನುವುದೇ ಇವರ ಹುಟ್ಟು ಅಥವಾ ಇವರ ಯೋಚನೆ ಅಂತ ಕಾಣ್ತದೆ. ನಾನು ನೀನು ಅನ್ನೋದು ಅಳಿದ ಮೇಲೆ ತಾನು ಅನ್ನೋದು ಮಾತ್ರ ಉಳಿತದೆ ಅನ್ನೋದು ಅವರ ಒಟ್ಟು ಸರ್ಚ್. ಪ್ರಶ್ನೆ ಇಷ್ಟೇ, ಹಾಗೊಂದು ಆಗ್ತದಾ? ಹಾಗೊಂದು ಆಗಲಿಕ್ಕೆ ಸಾಧ್ಯವಾ? ನಾನು ಮತ್ತು ನೀನು ಅನ್ನೋದು ಅಳಿದು ತಾನು ಮಾತ್ರ ಉಳಿಯುವ, ಅವನೇ ಉಳಿಯುವ. ನಾನು ನೀನು ಆನು ತಾನು ಅಂತ ಬೇಂದ್ರೆ ಕೂಡ 4 ತಂತಿಯಲ್ಲಿ ಬರೀತಾರೆ. ಇದು 4 ತಂತಿ ಅಂತ. ಮೊದಲಿಗೆ ನಾನು ನೀನು, ಆಮೇಲೆ ಆನು ತಾನು ಬರ್ತದೆ. ಅಲ್ಲಿಂದ ಅವರದ್ದು ಆನು ತಾನು ಅಂತ ಅಂದಾಗ ಇಲ್ಲಿ ಬರುವ ನಾನು ನೀನು ಅನ್ನೋದು ಅಳಿದ ಬಳಿಕ ತಾನೆಂಬುದು ಉಳಿಯುವ ಸ್ಥಿತಿ ಉಂಟಲ್ಲ, ಅದನ್ನು ಹೇಗೆ ಪಡೆಯುವುದಂತ ಇವರು ಕೇಳುವಾಗ ಈ 2 ಭಾವ ಅಳಿದು ಅವನು ಮಾತ್ರ ಉಳಿಯುವ ಒಂದು ಸ್ಥಿತಿ ಉಂಟಾ ಅಂತ ಪ್ರಶ್ನಿಸುವ ಬೇರೆ ಬೇರೆ ಸಾಧ್ಯತೆಗಳ ಸಿದ್ಧಾಂತಗಳು ನಮ್ಮ ಮುಂದೆ ಇದೆ. ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ಎಲ್ಲವನ್ನು ಕುತೂಹಲದ ಕಣ್ಣಿನಿಂದ ನೋಡುವ ಶಿಶು. ನನಗೆ ಪ್ರಶ್ನೆಗಳಿವೆ. ಒಂದೊಂದು ಸಾರಿ ಅನಿಸುತ್ತೆ, ಕೃಷ್ಣ ಭಗವದ್ಗೀತೆಯಲ್ಲಿ ನನ್ನನ್ನು ಭಕ್ತಿ ಮಾಡುವುದರಿಂದ ಅಧಿಲೋಕಂ ಗಚ್ಚತಿ ಅಂತ ಹೇಳ್ತಾನೆ, ಬ್ರಹ್ಮ ನಿರ್ವಾಣಂ ಗಚ್ಚತಿ ಅಂತಾನೆ. ಅಲ್ಲಿ ಏನು ಅಂದರೆ ನೀನು ಬ್ರಹ್ಮ ಲೋಕವನ್ನು ಪ್ರವೇಶಿಸುತ್ತಿ ಅಥವಾ ನನ್ನ ಲೋಕವನ್ನು ಸೇರುತ್ತಿ ಅಂತ ಒಂದು ವಿವರಣೆ. ಆದರೆ ಅದೇ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಕೃಷ್ಣ ಹೇಳ್ತಾನೆ, ನೀನು ಹೀಗೆ ಮಾಡುವುದರಿಂದ ಮದ್ಭಾವಂ ಭವತಿ ಅಂತ, ನೀನು ನನ್ನಂತೆ ಆಗ್ತಿ ಅನ್ನುವ ವಿವರಣೆಯಲ್ಲಿ. ಮದ್ಭಾವಂ ಭವತಿ ಅಂದಾಗ ನನ್ನ ಭಾವಗಳನ್ನೇ ನೀನು ಪಡೆಯುತ್ತಿ. 3ನೇ ಸಂದರ್ಭ ಇನ್ನೊಂದು ವಿವರಣೆ, ಮಾಂ ಏವ ಯಶ್ಯಸಿ ಅಂತಾನೆ ಕೃಷ್ಣ, ನನ್ನನ್ನೇ ಸೇರುತ್ತಿ ಅಂತ. ಈ 3 ಡಿಫರೆನ್ಸ್ ಅನ್ನು ಯಾಕೆ ಕೃಷ್ಣ ಹೇಳಿದ? ನನಗೆ ಕುತೂಹಲ ಮಾತ್ರ. ಅಂಥ ಎಲ್ಲ ಕುತೂಹಲಗಳ ಜೊತೆಗೆ ಈಗಲೂ ನನ್ನ ಪ್ರಶ್ನೆ ಇಷ್ಟೇ, ಹೇಳಿದಷ್ಟು ಸುಲಭವಾದ ದೇಹವನ್ನು ದಾಟಿ. ಆರಾಮಿದ್ದಾಗೆಲ್ಲ ಭಾರಿ ಚೆನ್ನಾಗಿದ್ದಾಗ ದೇಹ ದಾಟ್ತೀವಿ ಅಂತ ಹೇಳ್ಬೋದು. ಅದಕ್ಕೇನೆ ಅಧ್ಯಾತ್ಮ ಏನಿದ್ರು 40ರ ಒಳಗೆ ಮಾಡಿಕೊಳ್ಳಬೇಕು. ದೇಹ ಭಾವ ಬಹಳ ಕಡಿಮೆ 40ರ ಒಳಗೆ. 40ರ ಒಳಗೆ ದೈಹಿಕ ಅಸ್ತಿತ್ವವನ್ನು ಮೀರಿದ ಜೀವದ ಒಂದು ಫೋರ್ಸ್ ನಮಗೆ ಗೊತ್ತೇ ಇಲ್ಲದ ಹಾಗೆ ರಭಸದಲ್ಲಿ ತನ್ನ ಪರ್ಪಸ್ಸಿಗೆ ನಮ್ಮನ್ನು ಎಳೆದುಕೊಂಡು ಹೋಗುವ ಒಂದು ಆರ್ಭಟ ಇರ್ತದೆ. ಆಗ ದೇಹ ಭಾವ ನಮಗೆ ಗೊತ್ತೇ ಇಲ್ಲದೆ ನಾಶವಾಗಿರುತ್ತೆ. ಅಲ್ಲಿಯ ಮಟ್ಟಿಗೆ ನಾವು ದೇಹವಿಲ್ಲದೆ ಅವನನ್ನು ಸೇರುವುದು ಅಥವಾ ಅವನ ಕಡೆಗೆ ಹೋಗುವುದಕ್ಕೆ ದೇಹ ಭಾವವನ್ನು ಕಳಚಿಕೊಳ್ಳುವುದು ಅನ್ನುವ ಮಾತು ಸತ್ಯ. ಇನ್ನು ಜೀವವನ್ನ ದೇಹ ಭಾವದಿಂದ ಕಳಚಿಕೊಳ್ಳಿಕ್ಕೆ ಸಾಧ್ಯ ಆಗುವುದು ಕೂಡ ನನ್ನ ಪ್ರಕಾರ 40ರ ಒಳಗೇನೆ.
40ರ ನಂತರ ಪ್ರಕೃತಿ ತತ್ವ ಎಷ್ಟು ಬಂಧಿಸ್ತದೆ ಜೀವವನ್ನು ಅಂದ್ರೆ, ನೀನು ನಾನಿಲ್ಲದೆ ನಿನಗೆ ಮೋಕ್ಷ ಮಾಡಕ್ ಸಾಧ್ಯ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೇನೆ ಅನ್ನುವವರೆಗೆ ದೇಹ ಬಂಧನವನ್ನ ಜೀವಕ್ಕೆ ಆರೋಪಿಸುವಷ್ಟು ದೇಹ ನಮ್ಮನ್ನು ಆಳ್ತದೆ. ಆರಾಮಿಲ್ಲದ ದೇಹ ಅನಾರೋಗ್ಯದಲ್ಲಿ ಒದ್ದಾಡುವಾಗ ದೇಹ ಭಾವ ಕಳ್ಚ್ಕೊ ಅಂತ ಹೇಳೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ನಾನು ಬಹಳ ಸರಳವಾಗಿ, ನಾನು ನೀವು ಯೋಚಿಸುವ ಪರಿಧಿಯಲ್ಲಿ ನಿಂತು ವಚನಕಾರರ ಈ ಮಾತುಗಳನ್ನು ಪ್ರಶ್ನಿಸುವುದು. ಅದರ ಆಚೆಗೆ ಮನಸ್ಸನ್ನು ಕಳಚಿಕೋ ಅಂತಾರೆ. ನನ್ನೊಬ್ಬ ನನ್ನ ಜೊತೆಗೆ ಓಡಾಡುವ ಈ ಅಧ್ಯಾತ್ಮದಲ್ಲಿ ಬಹಳ ತಾನು ಕೂಡ ನಡಿಬೇಕು ಅಂತ ಪ್ರಯತ್ನ ಪಡುವ ಒಂದು ಹುಡುಗ ಯಾವಾಗಲೂ ಹೇಳೋದುಂಟು, ಅಮ್ಮ ಮನಸ್ಸಾದ್ರೂ ಬಿಡ್ಬೋದಮ್ಮ, ದೇಹ ಬಿಡೋದು ಬಹಳ ಕಷ್ಟ. ಅಂದ್ರೆ ನೋಡಿ, ಮನಸ್ಸು ಎಲ್ಲೋ ಒಂದ್ ಕಡೆ ನಮಗೆ ಬೇಕಾದದ್ರ ಕಡೆಗೆ ಒಯ್ಯಬಹುದು ಅಂತ ಅನ್ನಿಸುವಷ್ಟು ಅದು ನಮ್ಮ ಕೈವಶ ಆಗ್ತದೆ. ದೇಹ ಮಾತ್ರ ಆಳಿ ತೋರಿಸ್ತದೆ ನಾನೇ ಅಂತ. ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆ, ಅದು ಭಗವಂತನೇ ಹೇಳಿದ ಹಾಗೆ ಅದು ಅವನ ಯೋನಿ. ಈ ಬ್ರಹ್ಮ ಮಧ್ಯೋನಿಹಿ ಅಂತ ಅವನು ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ. ಈ ಪ್ರಕೃತಿ ನನ್ನ ಯೋನಿ, ನಾನು ಅದರಲ್ಲಿ ಬೀಜವನ್ನ ಇಡ್ತೇನೆ ಅಂತ. ಹಾಗಾಗಿ ಎಲ್ಲ ಸೃಷ್ಟಿ ಈ ಪ್ರಕೃತಿಯಿಂದ, ನಾನು ಅದರ ಸೃಷ್ಟಿಕರ್ತ ಅಂತ. ಹಾಗಾಗಿ ಅದಕ್ಕೆ ಮಮ ಮಾಯಾ ದುರತ್ಯಯ ಅಂತ ಕೂಡ ಹೇಳಿದ ಅವನು. ಅಷ್ಟು ಸರಳ ಅಲ್ಲ ನನ್ನ ಮಾಯೆಯನ್ನು ದಾಟುವುದು ಅಂತ. ತುಂಬ ಕಷ್ಟ ಅನ್ನೋದನ್ನು ಎಲ್ಲ ಅಧ್ಯಾತ್ಮ ಪಥದವರು ಒಪ್ಪಿಕೊಂಡಿದ್ದಾರೆ. ಹಾಗಂತ ದಾಟದೇ ಇದ್ದಾರಾ ಅಂತ ಹೇಳಿದ್ರೆ, ದಾಟಿದ ಕಡೆಗೆ ನಡೆದ ಸೂಚನೆಗಳನ್ನು ಕೊಟ್ಟವರೂ ಇದ್ದಾರೆ. ಅವರೆಲ್ಲರೂ ನಾನು ಮತ್ತೆ ಪುನರವಲೋಕನ ಮಾಡುವಾಗ ಈಗಲೂ ನಾನು ಯೋಚಿಸಿದರೆ ಹೇಳಬಹುದಾದ್ದು ಅವೆಲ್ಲವೂ ಅವರವರ ಯೌವನ ಕಾಲದಲ್ಲಿ ಆಗಿದೆ. ವಯಸ್ಸಾದ ಮೇಲೆ ಇದು ಉಪದೇಶ. ವಯಸ್ಸಿಗೆ ಮೊದಲು ಯೌವನದಲ್ಲಿ ನಡೆದು ತೋರಬಹುದಾದ ಮಾರ್ಗ. ದುರದೃಷ್ಟವಶ ನಾನು ಉಪದೇಶಕ್ಕೆ ನಿಂತು ನಿಮಗೆ ಇದನ್ನು ಹೇಳುವ ಸ್ಥಿತಿಗೆ ಬಂದಿದ್ದೇನೆ. ಅದು ಆಗದೇ ಇರಲಿ ಅಂತ ನನ್ನ ನಿತ್ಯದ ಪ್ರಾರ್ಥನೆ. ನನ್ನ ಎಲ್ಲ ಲೋಪದೋಷಗಳನ್ನು ಕೂಡ ನೀವು ಗಮನಿಸಿದ್ದೀರಿ. ನನಗೆ ಆ ತಾನು ಆಗುವುದು ಅಂದರೆ ಅದು ಮಾಂಕೇವ ವೇಶ್ಯಸಿ ಅನ್ನುವ ಕೃಷ್ಣನ ಮಾತು ತುಂಬ ಇಷ್ಟ. ಅವನನ್ನೇ ಸೇರುತ್ತಾನೆ ಅಂತ ಕೃಷ್ಣನೇ ಭರವಸೆ ಕೊಟ್ಟಿದ್ದಾನಲ್ಲ, ಅದು ಆದಯ್ಯನ ಧಾಟಿ ಕೂಡ ಅಂತ ನಾನು ಭಾವಿಸ್ತೇನೆ. ಅಂತ ನಾನು ನೀನು ಅಳಿದು ತಾನು ಮಾತ್ರವಾಗುವ, ಅವನನ್ನೇ ಸೇರುವ, ಅವನಲ್ಲಿ ಐಕ್ಯವಾಗುವ, ಅವನಲ್ಲಿ ನಾವು ಇಲ್ಲವಾಗುವ ಒಂದು ಸ್ಥಿತಿ ಬಹುಶಃ ಸುಪ್ರೀಂ ಎನರ್ಜಿಯ ಜೊತೆಗೆ ಪಾರ್ಟಿಕಲ್ ಎನರ್ಜಿ ಹೋಗಿ ಮರ್ಜ್ ಆಗುವ ಒಂದು ಸ್ಥಿತಿ ಅಂತ ನಾನು ಭಾವಿಸಿದ್ದೇನೆ. ನನ್ನ ಲೋಪದೋಷಗಳನ್ನು, ನನ್ನ ಎಲ್ಲ ಈ ಬಾಲಿಶ ವಿವರಣೆಗಳನ್ನು ನೀವು ಮನ್ನಿಸಬೇಕು. ಮತ್ತು ಆದಯ್ಯ ಅವರ ಮೂಲ ವಚನಗಳನ್ನು ಓದಿದರೆ ಅವರು ಇದನ್ನು ಹೇಗೆ ದಾಟಬಹುದು, ಹೇಗೆ ದಾಟಿದ್ದಾರೆ ಮತ್ತು ದಾಟುವುದಕ್ಕೆ ಅವರು ಕಂಡುಕೊಂಡ ಮಾರ್ಗಗಳು ಯಾವುವು, ಆ ವಿವರಗಳು ಕೂಡ ಇದೆ. ಅಂಥವುಗಳನ್ನು ಕೂಡ ಹೆಚ್ಚು ನಾವು ಸಮಾಲೋಚನೆ ಮಾಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ, ಇಂಥದ್ದೊಂದು ಒಳ್ಳೆಯ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಒಂದು ವಚನದ ಮೂಲಕ ನನಗೆ ಸಾಧ್ಯವಾದಷ್ಟು ಈ ದೇಹ, ಮನಸ್ಸು ಮತ್ತು ಜೀವಗಳ ಏನು ಸಂಘರ್ಷ ನಿರಂತರ ನಾವು ನೋಡ್ತೇವೆ, ಅದು ಜೀವ, ಜಗತ್ತು ಮತ್ತು ಭಗವಂತನ ಜೊತೆಗಿನ ಅನುಸಂಧಾನ ಅಂತ ಭಾವಿಸ್ತಾ, ಅಂಥದ್ದೊಂದು ಅನುಸಂಧಾನಕ್ಕೆ ಕಾರಣರಾದ ಎಲ್ಲರಿಗೂ ನಮಿಸಿ ನನ್ನ ಈ ಬಾಲ ಮಾತುಗಳನ್ನು ಮುಗಿಸ್ತೀನಿ.